नमः। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं यः पिबन् सततं रामचरितामृतसागरम् अतृप्तस्तं मुनिं वन्दे प्राचेतसमकल्मषं गोष्पदीकृतवारीशं मशकीकृतराक्षसं रामायण महामाला राम रत्नं वन्दे नीलात्मजम् अंजनानन्दनं वीरं जानकी शोकनाशनं कपीशमक्षहन्तारं वन्दे लङ्काभयङ्करम् उल्लङ्घ्य सिन्धोः सलिलं सलीलं यशोकवह्निं जनकात्मजायाः आदाय तेनैव ददाह लङ्कां नमामि प्राञ्जलिराञ्जनेयं नमामि तं प्राञ्जलिराञ्जनेयम् आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं भरतादिभिः परिवृतं रामं भजे श्यामलं। वामे भूमिसुता पुरस्तु हनुमान् पश्चात् सुमित्रासुतः शत्रुघ्नो भरतश्च पार्श्वदलयोः वाय्वादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिं रामं भजे ಶ್ಯಾಮಲಂ. ನಾನು ಮರ್ತು ಹೋದೆ. ಇದಕ್ಕಿಂತ ರಾಮಾಯಣಕ್ಕಿಂತ ಒಂದು ಪುಸ್ತಕ ಇದೆ, ಆ ಪುಸ್ತಕ ಹೇಳಬಹುದಿತ್ತು, ಮತ್ತೆ ಹೋದೆ, ಈಗ ನೆನಪಾಗ್ತಾಯಿದೆ. ಶ್ರೀರಾಮ ಕರ್ಣಾಮೃತಂ ಎಂದು ಕೇಳಿದ್ದೀರಾ? ಶ್ರೀರಾಮ ಕರ್ಣಾಮೃತಂ ಎಂಬುದು ಒಂದೊಂದು ಶ್ಲೋಕ ರಾಮನ ಗುಣಗಾನ ವರ್ಣನ, ಅವರ ಸುಂದರ ಸ್ತುತಿ ಅದ್ಭುತವಾಗಿದೆ. ಅದನ್ನು ಕೃಷ್ಣ ಕರ್ಣಾಮೃತಂ ಎಂದು ಒಂದು ಪುಸ್ತಕ ಇದೆ. ಹಾಗೆ ಕೃಷ್ಣ ಕರ್ಣಾಮೃತಂ ಹಾಗೆಯೇ ರಾಮ ಕರ್ಣಾಮೃತಂ ಎಂದು ಅದೊಂದು 100-150 ಶ್ಲೋಕಗಳಿವೆ. ಅದೆಲ್ಲ ಒಂದು ನವರಾತ್ರಿಯಲ್ಲಿ ಆಗುತ್ತದೆ. ಅದ್ಭುತವಾದ ಶ್ಲೋಕಗಳು. ಅದು ನನಗೆ ಐಡಿಯಾ ಬಂದಿಲ್ಲ, ಅಲ್ಲಿಟ್ಟು ಬಂದೆ. ಇದು ಓದುತ್ತಾ ಇರುವಾಗ ಬಂದಿದೆ. ಒಂದೊಂದು ಶ್ಲೋಕ ಓದಲಕ್ಕೆ ಹಾಡು ಹಾಗೆ ಚೆನ್ನಾಗಿದೆ, ಮತ್ತು ಅರ್ಥವೂ ಚೆನ್ನಾಗಿದೆ. ಪ್ರತಿಯೊಂದು ಶ್ಲೋಕ ಅದ್ಭುತವಾಗಿದೆ. ರಾಮನ ಗುಣಗಾನ ಮಹಿಮೆ ಸುಂದರವಾಗಿ ವರ್ಣಿಸಿದ್ದಿದೆ. ಆಯಿತು, ಮುಂದೆ ನೋಡೋಣ. ಈಗ ವಾಲ್ಮೀಕಿ ಅದೇ ಶ್ಲೋಕ ಕುರಿತು ಚಿಂತನೆ ಮಾಡ್ತಾ ಇದ್ದಾನೆ. ಏನಿದು ಆಶ್ಚರ್ಯ! ಅವರಿಗೆ ಆಶ್ಚರ್ಯದಿಂದ ಯೋಚನ. ಏಕೆಂದರೆ ಆಶ್ಚರ್ಯವೇಕೆ? ತಾನು ಯೋಚನೆ ಮಾಡದೆ ತಾನು ಶ್ಲೋಕ ಹೇಳಬೇಕು ಎಂದು ಅನುಕೊಂಡದೇ ಇದ್ದರೂ ತನ್ನ ಬಾಯಿದಿಂದ ತನ್ನ ಪಾಡಿಗೆ ತಾನು ಬಂದುಬಿಟ್ಟಿದ್ದು. ಅದು ಅವರಿಗೆ ಆಶ್ಚರ್ಯವಾಯಿತು. ಇದೇನಪ್ಪ, ಏನು ತನ್ನ ಪಾಡಿಗೆ ತಾನೇ ಬಂದುಬಿಟ್ಟಿತು, ಏಕೆ ಬಂತು, ಇದು ಏನು ಆಶ್ಚರ್ಯ ಅಂದರೆ ಅಲ್ಲಿ ಏನೋ ಭಗವಂತನ ಲೀಲೆ ವಿಚಿತ್ರವಾಗಿ ತೋರ್ತಾ ಇದೆ. ಅದನ್ನು ನೋಡಿ ಆಶ್ಚರ್ಯ ಪಟ್ಕೊಳ್ತಾ ಇದ್ದಾನೆ. ಆವಾಗ ಬ್ರಹ್ಮದೇವ ಬಂದಾಗ ಇಷ್ಟುವರೆಗೆ ಹೇಳಿದ್ದೀವ, ಅವನ್ನ ನಮಸ್ಕರಿಸಿದ, ಆಧರಿಸಿದ, ಮತ್ತು ಅದೇ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಬಂದು ಶ್ಲೋಕ ಇದು ಶ್ಲೋಕ ಬ್ರಹ್ಮದೇವ ಬಂದಾಗ ಬ್ರಹ್ಮದೇವನಿಗೆ ನಮಸ್ಕಾರ ಮಾಡಿ, ಅಯ್ಯೋ ಬ್ರಹ್ಮದೇವ ಬಂದರೆ ಎಂದು ಆಶ್ಚರ್ಯವಾಯಿತು, ಆನಂದವಾಯಿತು. ಅವರನ್ನು ಕರೆದು ಕೂರಿಸಿದ್ದ ಒಂದು ಆಸನ ಮೇಲೆ. ಬ್ರಹ್ಮದೇವನನ್ನು ಕೂರಿಸಿ ತಾನು ಹಾಗೆ ನಿಂತ್ಕೊಂಡರು. ವಾಲ್ಮೀಕಿ ಅಷ್ಟು ದೊಡ್ಡ ಋಷಿ, ಅವರಿಗೆ ಭರದ್ವಾಜ ಶಿಷ್ಯರಿದ್ದಾರೆ. ಆದರೂ
ತಾನು ಅವ್ರ ಪಕ್ಕಕ್ಕೆ ಕುಳಿತುಕೊಂಡಿಲ್ಲ, ನಿಂತುಕೊಂಡಿದ್ದಾನೆ. ತನಗಿಂತ ದೊಡ್ಡವರು ಕಂಡು ಬಂದರೆ ತಾನೇ ಒಬ್ಬ ಗುರು ಎಂದೇ ಮರೆತು ಹೋದ. ನೋಡಿ ವಾಲ್ಮೀಕಿ ಎಷ್ಟು ವಿನಯಶೀಲ. ಬ್ರಹ್ಮದೇವನ್ ನೋಡಿದ್ದರೆ ಸಣ್ಣ ಮಗು ಹಾಗೆ ಶಿಷ್ಯನ ಹಾಗೆ ನಿಂತ್ಕೊಂಡ. ಅದು ಬ್ರಹ್ಮದೇವ ತಾನು ಆ ಸಿಂಹಾಸನ ಮೇಲೆ ಕುಳಿತುಕೊಂಡು ಆ ವಾಲ್ಮೀಕಿಯನ್ನು ನೀವು ಕುಳಿತುಕೋ ಎಂದು ಇನ್ನೊಂದು ಆಸನ ತೋರಿಸಿದ್ದಾರೆ. ಅವರು ಕುಳಿತುಕೊಂಡರು. ಬ್ರಹ್ಮದೇವನ ಮುಖ ನೋಡ್ತಾ ಇದ್ದಾನೆ. ಆದರೂ ಮನಸ್ಸಿನಲ್ಲಿ ಅದೇ ಯೋಚನೆ, ಇದು ಏನು ಆಶ್ಚರ್ಯ, ನನ್ನ ಬಾಯಿದಿಂದ ನಾನು ಊಹಿಸಿಕೊಳ್ಳದೆ ಏನು ಬಂತಿದು, ಏಕೆ ಬಂತು, ಇದು ಭಗವಂತನ ಲೀಲೆಯ? ಭಗವಂತನೇ ಕಳಿಸಿದ್ದರೆ ಏಕೆ ಕಳಿಸಿದ್ದ, ಏನಾಗಬೇಕೆಂದು, ಏನು ಮಾಡಬೇಕೆಂದು. ಭಗವಂತನ ಲೀಲೆ ಎಷ್ಟೋ ವಿಷಯಗಳು ನಮಗೆ ಅರ್ಥವಾಗಲ್ಲ. ನಮ್ಮ ಮೂಲಕ ನಮಗೆ ಅರ್ಥವಾಗದೇ ಇರುವಂಥ ಎಷ್ಟೋ ಘಟನೆಗಳು ನಡೆಯುತ್ತವೆ. ಹಾಗೆ ಅದು ನೋಡಿಕೊಂಡು ಆವಾಗ ಬ್ರಹ್ಮದೇವ ಹೇಳ್ತಾನೆ ನೋಡಿ, ಶ್ಲೋಕ ಏವ ಸ್ವಯಂ ಬದ್ಧೋ ನಾತ್ರ ಕಾರ್ಯ ವಿಚಾರಣ. ವಾಲ್ಮೀಕಿ ಋಷಿಗಳೇ, ಮುನಿ ಎಂದು ಹೇಳ್ತಾರೆ, ಮುನಿಗಳೇ ನೀವು ಚಿಂತನೆ ಮಾಡಬೇಡಿ, ನಿಮ್ಮ ಬಾಯಿದಿಂದ ಬಂದಿದ್ದು ಶ್ಲೋಕವೇ, ಅದು ನನ್ನ ಪ್ರೇರಣದಿಂದಲೇ ಬಂತು. ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ. ಓ ಬ್ರಹ್ಮನ್ ಅಂದರೆ ಓ ಮುನಿಗಳೇ, ಇದು ನನ್ನ ಪ್ರೇರಣದಿಂದಲೇ ನಿನ್ನ ಬಾಯಿದಿಂದ ಬಂತು. ಸರಸ್ವತಿ ಇದು ಶ್ಲೋಕ ರೂಪವಾಗಿ ಬಂದಿದೆ. ರಾಮಸ್ಯ ಏಕೆ ಬಂತು ಅಂದರೆ ಅದಕ್ಕೆ ಒಂದು ಅದು ಭಗವಂತನ ಸಂಕಲ್ಪ, ನಿನ್ನ ಸಂಕಲ್ಪ ಅಲ್ಲ. ನೋಡಿ, ನಾವು ಯೋಚನೆ ಮಾಡಿಕೊಂಡರೆ ಅದು ನಮ್ಮ ಸಂಕಲ್ಪ ಹೇಳ್ತೀವಿ. ನಾವು ಯೋಚನೆ ಮಾಡದಿದ್ದರೂ ನಮ್ಮ ಬಾಯಿದಿಂದ ಬಂದು ಬಿಟ್ಟರೆ ಅದು ಭಗವಂತನ ಸಂಕಲ್ಪದಿಂದ ಬಂತು. ಏಕೆ ಬಂತೋ ಗೊತ್ತಾ? ನಿನ್ನಿಂದ ಭಗವಂತ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿಸಬೇಕು ಅಂದ್ಕೊಂಡರು. ಅದಕ್ಕೋಸ್ಕರ ರಾಮಸ್ಯ ಚರಿತಂ ಕೃಷ್ಣಂ ಕುರುತಂ ಋಷಿ ಸತ್ತಮ. ಓ ಋಷಿಗಳೇ, ನೀವು ಈ ಒಂದು ಶ್ಲೋಕವೇ ಅಲ್ಲ, ಅದೇ ತರಹ ಶ್ಲೋಕಗಳಲ್ಲಿ ಇಡೀ ರಾಮಾಯಣ ನೀವು ಬರೆಯು. ಇಡೀ ರಾಮಾಯಣ, ರಾಮಸ್ಯ ಚರಿತಂ ಕೃಷ್ಣಂ, ರಾಮಚಂದ್ರನ ಕಥೆ ಪೂರ್ತಿಯಾಗಿ ನೀನು ಬರೆಯು. ಧರ್ಮಾತ್ಮನೋ ಭಗವತೋ ಲೋಕೆ ರಾಮಸ್ಯ ಧೀಮತಃ. ರಾಮಚಂದ್ರ ಯಾವ ರಾಮಚಂದ್ರ? ಭಗವಂತ. ಅವರು ಭಗವಂತನ ಅವತಾರವೇ. ಆದರೆ ಈ ಸಲ ಯಾವ ಅವತಾರವಾಗಿ ಬಂದ? ಧರ್ಮಾತ್ಮನ ಅವತಾರ. ಇಲ್ಲಿ ನೋಡಿದ್ದೀರಾ, ಒಂದು ಭಗವಂತನ ಲೀಲಾವತಾರ ಇರುತ್ತದೆ, ಇದು ಮನುಷ್ಯ ರೂಪದ ಅವತಾರ, ಧರ್ಮಾತ್ಮನಾಗಿರುವ ಅವತಾರ. ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ? ರಾಮಚಂದ್ರನನ್ನು ಅವತಾರ ಹೇಳ್ತವೆ, ಆದರೆ ಧರ್ಮಾತ್ಮನಾದ ಮನುಷ್ಯನ ಅವತಾರ. ಆದ್ದರಿಂದ ಧರ್ಮಾತ್ಮನೋ ಭಗವತೋ ಲೋಕೆ ರಾಮಸ್ಯ ಧೀಮತಃ. ಧರ್ಮಾತ್ಮನಾಗಿ ಈ ಲೋಕದಲ್ಲಿ ಅವತರಿಸಿರುವ ರಾಮಚಂದ್ರ ಧೀಮಾನ್, ಬುದ್ಧಿವಂತ. ಧರ್ಮಾತ್ಮ, ಬುದ್ಧಿವಂತ ಎರಡೂ ಇವೆ. ಇದರಿಂದ ಧರ್ಮಾತ್ಮ ಅಂದರೆ ಆಚರಿಸುವುದು, ಬುದ್ಧಿ ಏಕೆ ಅಂದರೆ ಯಾವುದು ಧರ್ಮವೋ ತಿಳ್ಕೊಳ್ಳುವುದಕ್ಕೆ, ಧರ್ಮ ಆಚರಿಸುವುದಕ್ಕೆ, ಬುದ್ಧಿ ತಿಳ್ಕೊಳ್ಳುವುದಕ್ಕೆ. ಅಂದರೆ ಬುದ್ಧಿಯಿಂದ ತಿಳ್ಕೊಳ್ಳುವುದೇನು ನಮಗೆ ಗೊತ್ತಿದೆ ಅಂದರೆ ಹಾಗಲ್ಲ, ಅವರಿಗೆ ಬುದ್ಧಿಯಿಂದಲೇ ನಡ್ಕೊಳ್ತಾನೆ. మరి ನಾವು ಬುದ್ಧಿ ಇದ್ದರೂ ಪಕ್ಕಕ್ಕಿಟ್ಟು ನಡ್ಕೊಳ್ತೀವಿ. ಮಿಕ್ಕ ಜನರಿಗೆ ಕೆಲವರಿಗೆ ಬುದ್ಧಿ ಇಲ್ಲ, ಅದು ಬೇರೆ. ಬುದ್ಧಿ ಇದ್ದವರಾದರೂ ಬುದ್ಧಿ ಅಂದರೆ ನಮಗೆ ಹೇಳುತ್ತದೆ, ನಮ್ಮ ಬುದ್ಧಿ ಇದು ಸರಿಯಾಗಿದ್ದು, ಹೀಗೆ ಮಾಡಬೇಕು, ಹೀಗಿರಬೇಕು ಎಂದು ಹೇಳುತ್ತದೆ, ಗೊತ್ತಿರುತ್ತದೆ. ಓ ಮೈ ಗಾಡ್, ಗೊತ್ತಿರುತ್ತದೆ. ಆದರೆ ಓಕೆ ಬಿಡು, ಗೊತ್ತಿದ್ದರೂ ಬುದ್ಧಿಯ ಪ್ರೇರಣದಿಂದ ನಡ್ಕೊಳ್ಳಲ್ಲ. ನಮ್ಮ ಮನಸ್ಸಿನಲ್ಲಿರುವ ರಾಗ, ದ್ವೇಷ, ಅಭಿಮಾನ, ಅಹಂಕಾರ ಆ ಪ್ರೇರಣೆಗಳಿಂದ ಪ್ರೇರಿತರಾಗಿ ನಡ್ಕೊಳ್ತೀವಿ ನಾವು. ಅದು ವ್ಯತ್ಯಾಸ. ಮಿಕ್ಕ ಜನರು ರಾಗ, ದ್ವೇಷ, ಮೋಹ, ಆಸಕ್ತಿ ಮುಂತಾದಿಗಳಿಂದ ನಡ್ಕೊಳ್ತೀವಿ. ಇವರು ಹಾಗಲ್ಲ, ಬುದ್ಧಿ ಪ್ರಧಾನ. ಬುದ್ಧಿ ಅಂದರೆ ವಿವೇಕ. ಯಾವ ಸಂದರ್ಭಕ್ಕೆ ಸರಿಯಾಗಿದೆಯೋ ಅದು ಹಿಡ್ಕೊಂಡು ಅದಕ್ಕನುಗುಣವಾಗಿ ನಡ್ಕೊಳ್ತಾನೆ. ಮಧ್ಯದಲ್ಲಿ ರಾಗದ್ವೇಷ, ಅಭಿಮಾನ, ಆಸಕ್ತಿ, ಅಹಂಕಾರಗಳನ್ನು ತರಲ್ಲ. ಅದು ಇರುವುದೇ ಇಲ್ಲ ರಾಮಚಂದ್ರನಿಗೆ. ಬುದ್ಧಿಯಿಂದಲೇ ನಡ್ಕೊಳ್ತಾನೆ. ಅದರಿಂದ ಧೀಮತಃ ಧರ್ಮಾತ್ಮನಃ ಭಗವತೋ, ಅವರು ನಿಜವಾಗಿ ಭಗವಂತರೇ ಮನುಷ್ಯ ರೂಪದಲ್ಲಿ ಒಂದು ಧರ್ಮಾತ್ಮನಾದ ರೂಪ ಧರಿಸಿಕೊಂಡು ಬಂದ. ವೃತ್ತಂಕತಯ ಧೀರಸ್ಯ, ಅಂಥ ಧೀರನಾದ ರಾಮಚಂದ್ರನ ವೃತ್ತಂ, ಅವರು ನಡೆದಿದ್ದು ಅಂದರೆ ಹೇಗೆ ನಡೆದಿದ್ದೋ ಹಾಗೆಯೇ ಬರೆಯು. ಇಲ್ಲಿ ನೋಡಿ,
ಕಲ್ಪಿಸಿ ಬರೆಯು ಎಂದು ಹೇಳುತ್ತಾ ಇಲ್ಲ ವಾಲ್ಮೀಕಿ. ಕಾದಂಬರಿ ಬರೆಯಪ್ಪ ಎಲ್ಲರಿಗೆ ಆಕರ್ಷಣೀಯವಾಗುತ್ತದೆ ಅಲ್ಲ, ಯಾವುದು ಹೇಗೆ ನಡೆಯುತ್ತೋ ಅದೇ ಬರೆಯು. ಅವರು ಬ್ರಹ್ಮದೇವರು ಹೇಳ್ತಾ ಇದ್ದಾನೆ, ನಡೆದಿದ್ದು ನಡೆದ ಹಾಗೆ ಬರೆಯು. ವೃತ್ತಂಕಥಯ ಧೀರಸ್ಯ ಯಥಾತೇ ನಾರದಾತ್ ಶ್ರುತಂ. ನೀವು ನಾರದದಿಂದ ಕೇಳಿದ್ದೀರಿ ಕಥಾ ಸಂಕ್ಷೇಪವಾಗಿ ರಾಮಾಯಣ. ಬರೀ ನಾರದ ಹೇಳಿದ್ದು ಸಂಕ್ಷೇಪ ರಾಮಾಯಣವೇ? ಆ ರಾಮಾಯಣದಿಂದ ಎಷ್ಟು ಸಾಕಾಗಲ್ಲವಲ್ಲ ಪೂರ್ತಿ ಅಂದರೆ ಪೂರ್ತಿ ರಾಮಾಯಣ ನಿಮಗೆ ಗೊತ್ತಾಗ್ತದೆ. ನಾರದ ಹೇಳಿದ್ದು ಸಂಕ್ಷೇಪ, ಅದು ಬಿಟ್ಟು ಮಿಕ್ಕ ರಾಮಾಯಣದಲ್ಲಿ ನಡೆದಿರುವ ಘಟನೆಗಳೆಲ್ಲ ನಿಮಗೆ ಗೊತ್ತಾಗ್ತವೆ. ಅದು ಹೇಗೆ ಅಂದರೆ, ನಾನು ನಿನಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ, ನನ್ನ ಪ್ರೇರಣದಿಂದ ನಿಮಗೆ ಎಲ್ಲ ಕಂಡು ಬರುತ್ತದೆ. ಮಹಾಭಾರತದಲ್ಲಿ ಇಂಥದ್ದು ಒಂದು ಕಡೆ ಆಯಿತು, ಎಲ್ಲಿ ನೆನಪಿಲ್ಲವಾ? ರಾಮಾಯಣ, ಭಾರತ, ಭಾಗವತ ಮೂರು ಒಂದಕ್ಕೆ ಒಂದು ವ್ಯಾಖ್ಯಾನ. ಇಲ್ಲಿ ಬಂದಿದ್ದಕ್ಕೆ ಅಲ್ಲಿ ವ್ಯಾಖ್ಯಾನ, ಅಲ್ಲಿ ಬಂದಿದ್ದಕ್ಕೆ ಇಲ್ಲಿ, ಅಲ್ಲಿಗಿಲ್ಲಿ, ಇಲ್ಲಿಗೆ ಅಲ್ಲಿ. ರಾಮಾಯಣ, ಭಾರತ, ಭಾಗವತ ಈ ಮೂರು ಓದಿಕೊಂಡರೆ ನೀವು 4 ವೇದಗಳು ಓದಿದಂಥ ಜ್ಞಾನ ಬರುತ್ತದೆ. ನೀವು ವೇದ ಓದದಿದ್ದರೆ ಅದಕ್ಕಿಂತ ಹೆಚ್ಚೇ ಬರುತ್ತದೆ. ಇನ್ನು ಹೇಳಬೇಕಾದರೆ 4 ವೇದಗಳಿಗಿಂತ ಹೆಚ್ಚಿನ ಜ್ಞಾನವೇ ಬರುತ್ತದೆ. ಆದರೆ ಗುರುಮುಖದಿಂದ ಕೇಳಬೇಕು, ಇಲ್ಲದಿದ್ದರೆ ಎಷ್ಟೋ ವಿಷಯಗಳು ಸೂಕ್ಷ್ಮತೆ ಗೊತ್ತಾಗಲ್ಲ ಜನರಿಗೆ. ಗುರುಮುಖದಿಂದ ರಾಮಾಯಣ, ಭಾಗವತ, ಭಾರತ 3 ಕೇಳಿಬಿಟ್ಟರೆ ನಿಮಗೆ ಉಪನಿಷತ್ತುಗಳು, ವೇದ, ಕರ್ಮಕಾಂಡ, ಜ್ಞಾನಕಾಂಡ ಎಲ್ಲ ಗೊತ್ತಾಗಿ ಬಿಡ್ತದೆ. ಈ 3ರಲ್ಲಿ ಪೂರ್ತಿ ಬಂದುಬಿಟ್ಟಿತು. ಪೂರ್ತಿ ಎಲ್ಲ ಧರ್ಮಶಾಸ್ತ್ರ, ಮನುಸ್ಮೃತಿ ಏನು ಹೇಳಿದೆ ಅದು ಬಂದುಬಿಡ್ತದೆ, ಎಲ್ಲ ಬಂದುಬಿಡ್ತದೆ. ಈ 3 ನಮಗೆ. ಅದಕ್ಕೋಸ್ಕರ ನಮ್ಮ ಪೂರ್ವಜರು ಶಾಲೆಯಲ್ಲಿ ಈ 3 ಪುಸ್ತಕಗಳನ್ನು ಇಡುತ್ತಿದ್ದರು. ಈ ಶಾಲೆಯಲ್ಲಿ ಈ 3 ಪುಸ್ತಕಗಳು ಮಕ್ಕಳಿಗೆ ಹೇಳಿಬಿಟ್ರೆ ಸಾಕು, ಅವರಿಗೆಲ್ಲ ಗೊತ್ತಾಗಿಬಿಡ್ತದೆ. ಎಲ್ಲ ಮಕ್ಕಳಿಗೆ, ಯಾವ ಜಾತಿ ಆಗಲಿ ಎಲ್ಲರೂ ಕಲಿಯಬೇಕು. ಆ ಕಾಲದಲ್ಲಿ ಎಲ್ಲರೂ ಕಲಿಯುತ್ತಿದ್ದರು ಈ 3. ಇದರಲ್ಲಿ ಎಲ್ಲ ಜ್ಞಾನ ಬಂದುಬಿಡ್ತದೆ. ಒಂದು ನೆಹರು ಒಂದು ಕಡೆ ಹೇಳ್ತಾರೆ, ಯಾವುದೇ ರಾಜನೀತಿ ಆಗಲಿ, ಸಾಮಾಜಿಕ ಧರ್ಮವಾಗಲಿ, ಹಳ್ಳಿ ಜನರು ವಾದಿಸ್ತಾರೆ, ಇದು ತಪ್ಪು ನೋಡಿ, ರಾಮಾಯಣದಲ್ಲಿ ರಾಮಚಂದ್ರ ಹೀಗೆ ಮಾಡಿದ, ಪಾಂಡವರು ಹೀಗೆ ಮಾಡಿದ್ದರು, ಇದು ಧರ್ಮ, ಹೀಗೆ ಮಾಡಿದ್ದರೆ ಅಧರ್ಮ. ದೇಶಕ್ಕೆ ಸಂಬಂಧಪಟ್ಟ ರಾಜನೀತಿ ವಿಷಯಗಳನ್ನಾದರೂ ಅವರು ಚರ್ಚೆ ಮಾಡಿ, ಇದು ಧರ್ಮ, ಇದು ಅಧರ್ಮ, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ಹಳ್ಳಿ ಜನರು ಹೇಳ್ತಾರೆ. ಹಳ್ಳಿ ಜನರಿಗೆ ಎಷ್ಟು ತಿಳುವಳಿಕೆ ಇದೆ, ನೆಹರು ಹೇಳ್ತಾರೆ ಒಂದು ಪುಸ್ತಕದಲ್ಲಿ. ಅಯ್ಯೋ, ಹಳ್ಳಿ ಜನರಿಗೆ ಇಷ್ಟು ತಿಳುವಳಿಕೆ ಹೇಗೆ ಬಂತು? ಇವರಿಗೆ ಶಾಲೆಗೆ ಹೋಗಲಿಲ್ಲ, ಹೇಗೆ ಬಂತು? ಅವರಿಗೆಲ್ಲ ರಾಮಾಯಣ, ಭಾರತ, ಭಾಗವತದಿಂದ ಬಂತು. ಅಯ್ಯೋ, ಅವರು ಆಶ್ಚರ್ಯ. ಅವರು ಉದಾಹರಣೆ ಹೇಳ್ತಾರೆ ನೋಡಿ, ಇಲ್ಲಿ ಸಂದರ್ಭದಲ್ಲಿ ರಾಮಚಂದ್ರ ಇವರು ಹೀಗೆ ಮಾಡಿದಾಗ ಹೀಗೆ ಮಾಡಿದ, ಅದರಿಂದ ಇದೇ ಧರ್ಮ, ಇದು ಮಾಡಬಾರದು. ಬ್ರಿಟಿಷರು ಹೀಗೆ ಮಾಡಿದ್ದು ತಪ್ಪು, ಈಗ ನೆಹರು ಹೀಗೆ ಮಾಡಬಹುದಿತ್ತು, ಗಾಂಧಿ ಹೀಗೆ ಮಾಡಬಹುದಿತ್ತು, ಅವರೆಲ್ಲ ಹೇಳ್ತಾರಂತೆ. ಅವರು ಹೇಳ್ತಾರೆ, ನೆಹರು ಕೇಳಿ ಬರೆದಿದ್ದ ಒಂದು ಕಡೆ. ಅಂದರೆ ಇವರಿಗೆ ಶಾಸ್ತ್ರಜ್ಞಾನದಿಂದ ಈ 3 ಪುಸ್ತಕಗಳಿಂದಲೇ ಎಷ್ಟು ಒಬ್ಬರೊಬ್ಬರು ಪಂಡಿತರಾಗಿಬಿಟ್ರೆ ಅಂದರೆ ಎಲ್ಲ ಗೊತ್ತಾಗ್ತದೆ. ಎಲ್ಲ ಹಳ್ಳಿ ಜನರಿಗೂ ಗೊತ್ತಾಗ್ತದೆ. ಅದರಿಂದ ಧರ್ಮ ನಿರ್ಣಯ ಮಾಡುವುದಕ್ಕೆ ಈ 3 ಪುಸ್ತಕಗಳು ತಿಳ್ಕೊಂಡರೆ ನಿಮಗೆ 4 ವೇದಗಳ ಜ್ಞಾನ ಬಂದುಬಿಡ್ತದೆ. ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಿಮಗೆ ರಾಮಾಯಣ ಕಥಾ ವಿವರವಾಗಿ ಹೇಗೆ ಗೊತ್ತಾಗಬೇಕು ಅಂದರೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಹೇಳಿದರಲ್ಲ, ಹೇಗೆ ಗೊತ್ತಾಗ್ತದೆ? ಮಹಾಭಾರತದಲ್ಲಿ ಇಂಥದ್ದು ಎಲ್ಲಿದೆ? ವೇದವ್ಯಾಸ ಸಂಜಯನಿಗೆ ಕೊಟ್ಟ ನಡಿ. ಸಂಜಯನಿಗೆ ಧೃತರಾಷ್ಟ್ರ ಕೇಳ್ತಾನೆ, ಯುದ್ಧದಲ್ಲಿ ಏನು ನಡೆಯುತ್ತಾ ಇದೆ ಕೇಳು ಎಂದು. ಮೊದಲು ಸಂಜಯ ಯುದ್ಧ ಶುರುವಾಗಿ ಅಲ್ಲೇ ಹೋಗ್ತಾನೆ. ಎಲ್ಲಿಗೆ? ಆ ಕುರುಕ್ಷೇತ್ರಕ್ಕೆ ಹೋಗ್ತಾನೆ ಸಂಜಯ. ಹೋಗಿದ್ದರೂ ಯುದ್ಧ ಏನೇನು ನಡೆಯುತ್ತಾ ಇದೆಯೋ ಅಷ್ಟು ಜನರಲ್ಲಿ ಒಂದು ಕಡೆ ಕೂತಿದ್ದರೆ ಹೇಗೆ ಕಂಡು ಬರ್ತದೆ? ಕೆಲವು ಕಡೆ ಯುದ್ಧದ ಒಳಗೆ ಹೊಕ್ಕು ಸ್ವಲ್ಪ ಸ್ವಲ್ಪ ನೋಡಿದ, ಆದರೂ ಒಂದು ಕಡೆ ನೋಡುತ್ತಾ ಇದ್ದರೆ ಇನ್ನೊಂದು ಕಡೆ ಏನಾಗ್ತದೆ ಹೇಗೆ ಗೊತ್ತಾಗ್ತದೆ? ಅಲ್ಲಿ ನೋಡಿದರೆ ಇಲ್ಲೇನು ಗೊತ್ತಾಗ್ತದೆ? ಕೆಲವು ಕಡೆ ದೊಡ್ಡ ಎಕ್ಸಿಬಿಷನ್ ಮಾಡ್ತಾರೆ ನೋಡಿ, 10 ಒಟ್ಟಿಗೆ ಇಡುತ್ತವೆ. ಇಲ್ಲಿ ನೋಡಿದರೆ ಅದು ಕಂಡು ಬರಲ್ಲ, ಅಲ್ಲಿ ನೋಡಿದರೆ ಇದು ಕಂಡು ಬರಲ್ಲ. ಇಲ್ಲೇ ನೋಡ್ತಾ ಇದ್ದರೆ ಅದು ಹೋಗುತ್ತದೆ. ಅದು ಇದು ಎಲ್ಲ ನೋಡಿದರೆ ಹೇಗೆ ಗೊತ್ತಾಗ್ತದೆ? ಒಂದು ಟಿ ವಿಯಿಂದಲೇ ಗೊತ್ತಾಗ್ತದೆ. ಅಲ್ಲಿ ಹೋದವರಿಗೆ ಗೊತ್ತಾಗಲ್ಲ. ಟಿ ವಿಯಲ್ಲಿ ಅವರು ಅದು ಇದು ಎಲ್ಲ ತೋರಿಸ್ತಾನೆ. ಆದ್ದರಿಂದ ಸಂಜಯ ಕೆಲವು ದಿವಸ ಅಲ್ಲೇ ಇರುತ್ತಾನೆ. ಭೀಷ್ಮನು ಬಿದ್ದಾಗ ಬರ್ತಾನೆ. ಭೀಷ್ಮ ಬಿದ್ದ ಎಂದು ಹೇಳುವುದಕ್ಕೆ ಬಂದಾಗ, ಅಯ್ಯೋ ಹಾಗ ಬಿದ್ದನ, ನನಗೆ ಪೂರ್ತಿ ಹೇಳು ಮೊದಲಿನಿಂದ ಎಲ್ಲ ಎಂದು ಹೇಳ್ತಾನೆ. ಆವಾಗ ಮೊದಲಿನಿಂದ ಹೇಳುವುದು ಶುರು ಮಾಡ್ತಾನೆ. ಆದರೆ ಸಂಜಯ ತಾನು ನೇರಾಗಿ ಹೋಗಿದ್ದರೂ ಸ್ವಲ್ಪ ಸ್ವಲ್ಪನೇ ಗೊತ್ತಿರುತ್ತದೆ. ಏಕೆಂದರೆ ಒಂದು ಕಡೆ ನೋಡಿದ್ದರೆ ಇನ್ನೊಂದು ಕಡೆ, ಆದರೆ ಎಲ್ಲ ಕಡೆ ಯಾರು ಯಾರ ಜೊತೆಗೆ ಹೇಗೆ ಯುದ್ಧ ಮಾಡಿದ್ದರೋ ಅದೆಲ್ಲ ಹೇಳ್ತಾನೆ. ಅದು ಹೇಗೆ ಗೊತ್ತಾಗಬೇಕು? ವೇದವ್ಯಾಸರು ಅವನಿಗೆ ಒಂದು ದಿವ್ಯ ದೃಷ್ಟಿಯನ್ನು ಅನುಗ್ರಹ ಮಾಡಿದ. ಆ ದಿವ್ಯ ದೃಷ್ಟಿಯ ಸಹಾಯದಿಂದ ಎಲ್ಲಿ ಏನು ನಡೆಯುತ್ತಾ ಇದೆಯೋ ಗೊತ್ತಾಯಿತು. ಈಗ 10ನೇ ದಿವಸ ಭೀಷ್ಮ ಬಿದ್ದಾಗ ಇಲ್ಲಿಗೆ ಬರುತ್ತಾನೆ. ಈಗ ಮಿಕ್ಕ ದಿವಸಗಳು
ಎರಡೂ ಇದೆ. ಮಿಕ್ಕ ದಿವಸಗಳು ಇಲ್ಲೇ ಕೂತ್ಕೊಳ್ತಾನೆ ಧೃತರಾಷ್ಟ್ರನ ಪಕ್ಕಕ್ಕೆ, ಇಲ್ಲಿಂದಲೇ ಏನೇನು ಕಂಡು ಬರ್ತದೋ ಲೈವ್ ಟೆಲಿಕಾಸ್ಟ್ ಟಿ ವಿ ಹಾಗೆ ನೋಡಿ ಹೇಳ್ತಾನೆ, ಇಲ್ಲಿಂದಲೇ ಎಲ್ಲ ನೋಡಿ ಹೇಳ್ತಾನೆ. ಮಿಕ್ಕ 8 ದಿವಸ ನಡೆದಿದ್ದೆಲ್ಲ ಹೇಳ್ತಾನೆ. ಇಕ 10 ದಿವಸದಲ್ಲಿಯೂ ಭೀಷ್ಮ ಅರ್ಜುನನ ಯುದ್ಧ ನೋಡುತ್ತಾ ಇದ್ದರೆ ಮಿಕ್ಕ ಜನರ ಯುದ್ಧ ಹೇಗೆ ಗೊತ್ತಾಗಬೇಕು? ಅಲ್ಲಿ ವೇದವ್ಯಾಸರು ಕೊಟ್ಟಿರುವ ದಿವ್ಯ ದೃಷ್ಟಿಯಿಂದಲೇ ಇಲ್ಲಿ ನಿಂತುಕೊಂಡಿದ್ದು ನೋಡುತ್ತಾ ಅದು ಇನ್ನೊಂದು ಕಡೆದು ಯುದ್ಧ ಗೊತ್ತಾಯಿತು ಅವರಿಗೆ ದಿವ್ಯ ದೃಷ್ಟಿಯಿಂದ. ಹೀಗೆ ಸಂಜಯನಿಗೆ ದಿವ್ಯ ದೃಷ್ಟಿ ವೇದವ್ಯಾಸರು ಕೊಟ್ಟರು, ಇಲ್ಲಿ ವಾಲ್ಮೀಕಿಗೆ ದಿವ್ಯ ದೃಷ್ಟಿ ಬ್ರಹ್ಮದೇವನ. ನೋಡಿ ಹೇಳಿದ್ದೀನಲ್ಲ, ಮಹಾಭಾರತದಿಂದ ನೆನಪಿಟ್ಕೊಂಡರೆ ಅದಕ್ಕೆ ಇದಕ್ಕೆ ಅದೇ ಅರ್ಥವಾಗ್ತದೆ. 3 ಇಟ್ಕೊಂಡು ಅಲ್ಲಿರುವ ಕೆಲವು ಘಟನೆಗಳಿಗೆ ಇಲ್ಲಿಂದ ಇಲ್ಲಿರುವಂಗೆ ಅಲ್ಲಿಂದ, ಹಾಗೆ ನಿಮಗೆ ಎಲ್ಲ ಅದೇ ವ್ಯಾಖ್ಯಾನ. ವೇದವ್ಯಾಸ ವಾಲ್ಮೀಕಿಗೆ ಪರಸ್ಪರ ವ್ಯಾಖ್ಯಾನ, ಇವರಿಗವರು ಅವರಿಗಿವರು ವ್ಯಾಖ್ಯಾನ ಆಗಿಬಿಡ್ತಾರೆ. ಮತ್ತು ನಾನು ಹೇಗೆ ಹೇಳ್ತೀನಿ ಅಂದರೆ ಅದು ಇದು ಸೇರಿಸ್ಕೊಂಡೇ ಹೇಳ್ತೀನಿ. ಮತ್ತು ನನಗೆ ಅಲ್ಲಿಂದ ಬರ್ತದೆ, ಸ್ವಲ್ಪ ಗುರುಗಳಿಂದ ಕೇಳಿದ್ದೀನಿ, ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಸೇರಿಸ್ಕೊಂಡೇ ಹೇಳ್ತೀನಿ. ಆದ್ದರಿಂದ ವೃತ್ತಂಕತಯ ಧೀರಸ್ಯ ಯಥಾತೇನ್ ರಹಸ್ಯಂಚ ಪ್ರಕಾಶಂಚ. ಎಲ್ಲೆಲ್ಲಿ ಏನು ನಡೆಯಿತೋ ಅದೆಲ್ಲ ನಿನಗೆ ಗೊತ್ತಾಗ್ತದೆ, ಎಲ್ಲೆಲ್ಲಿ ಏನೇನು ನಡೆಯಿತೋ ಅದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಯಾರು ಇಲ್ಲದೇ ಇರುವಾಗ ನಡೆದಿದ್ದು ಹೇಗೆ ಗೊತ್ತಾಗ್ತದೆ ಅದು ನಿಮಗೆ ಗೊತ್ತಾಗ್ತದೆ. ನೋಡಿ, ಬ್ರಹ್ಮದೇವನ ಅನುಗ್ರಹ ಯಾರು ಇಲ್ಲದೇ ಇರುವಾಗ, ಒಬ್ಬರೇ ಇರುವಾಗ ಹೇಳಿದ ಮಾತುಗಳು ಯಾರಾದರಿದ್ದರೆ ಅದು ಹನುಮಂತ ಒಬ್ಬನಿದ್ದ ಅಲ್ಲವೇ? ಎಲ್ಲಿ ಸುಂದರಕಾಂಡದಲ್ಲಿ ಸೀತಾನ್ವೇಷಣಕ್ಕೆ ಹೋದಾಗ ರಾತ್ರಿ ಕತ್ತಲೆಯಲ್ಲಿ ಒಬ್ಬನೇ, ಅದು ಯಾರಿಗೆ ಗೊತ್ತಾಗ್ತದೆ? ಅದು ನಿನಗೆ ಗೊತ್ತಾಗ್ತದೆ. ಹನುಮಂತ ಎಲ್ಲಿ ಹೆಜ್ಜೆ ಇದ್ದ, ಯಾವ ಲಂಕಿಣಿ ಜೊತೆಗೆ ಹೊಡೆದ, ರಾತ್ರಿಗೆ ಹೋಗ್ತಾ ಇದ್ದಾನೆ, ಹೋದಾಗ ಯಾರೇ ಒಬ್ಬನೇ ಕತ್ತಲೆಯಲ್ಲಿ ಎಲ್ಲೆಲ್ಲೋ ಹುಡುಕ್ತಾ ಇದ್ದಾನೆ, ಯಾರ್ಯಾರು ಕಂಡು ಬಂದರು, ಏನೇನು ನೋಡಿದ್ರು ಅದೆಲ್ಲ ನಿಮಗೆ ಗೊತ್ತಾಗ್ತದೆ. ಅದರಿಂದ ಇನ್ನೊಂದು ರಹಸ್ಯಂಚ ಪ್ರಕಾಶಂಚ, ಹಗಲು ನಡೆದಿದ್ದು ರಾತ್ರಿ ನಡೆದಿದ್ದು, ಯಾರು ಎಲ್ಲಿದ್ದಾರೆ ಕೆಲವೊಮ್ಮೆ ಇನ್ನೊಬ್ಬರಿಗೆ ಹೇಳಿದ್ದೇ ಅಲ್ಲ, ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬೇಜಾರು ಮಾಡಿಕೊಂಡಿದ್ದರೆ ಅದು ನಿನಗೆ ಗೊತ್ತಾಗ್ತದೆ. ಹೇಗೆ? ಅವರ ಮನಸ್ಸನ್ನು, ಇನ್ನೊಬ್ಬರ ಮನಸ್ಸಿನಲ್ಲಿ ಇದ್ದದ್ದು ಗೊತ್ತಾಗ್ತದೆ ಎಂದು ಹೇಳಿದ್ದೀನಲ್ಲ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಇವರಿಗೆ ಗೊತ್ತಾಗುವಂಥದ್ದು ಅಷ್ಟಸಿದ್ಧಿಗಳಲ್ಲಿದೆ. ಹಾಗೆ ನೀವು ಇಲ್ಲೇ ಕುಳಿತುಕೊಂಡು ಯೋಚನೆ ಮಾಡಿದ್ದರೆ ಸಾಕು, ರಾಮಚಂದ್ರನ ಸೀತ ಮನಸ್ಸಿನಲ್ಲಿ ಏನು ದುಃಖ ಆಗ್ತಾ ಇದೆ ನಿಮಗೆ ಗೊತ್ತಾಗ್ತದೆ. ನೀವು ಅದೆಲ್ಲ ಬರೆದಿಡಬಹುದು. ನೋಡಿ, ಬ್ರಹ್ಮದೇವನ ಅನುಗ್ರಹದಿಂದ ಆಶೀರ್ವಾದದಿಂದ ವಾಲ್ಮೀಕಿಗೆ ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂತಸ್ಯ ಧೀಮತಃ ರಾಮಸ್ಯ ಸಹ ಸೌಮಿತ್ರೇ, ಲಕ್ಷ್ಮಣನ ಜೊತೆಗೆ ರಾಕ್ಷಸಾನಾಂಚ ಸರ್ವಶಃ, ಎಲ್ಲ ರಾಕ್ಷಸರು ಯಾರು ಎಲ್ಲೆಲ್ಲಿ ಏನು ಹೇಳಿದ್ದಾರೆ, ಏನು ಶೂರ್ಪಣಖ ಇಲ್ಲೇನು ಮಾಡಿದ, ಖರದೂಷಣ ಹತ್ತಿರ ಹೋಗಿ ಏನು ಹೇಳಿದಳು, ಮತ್ತು ರಾವಣ ಹತ್ತಿರ ಹೋಗಿ ಏನು ಹೇಳಿದಳು. 3 ಕೆಲಸ ಅವರು ಮಾಡಿದ್ದು. 3 ಕೆಲಸದಿಂದಲೇ ಇಡೀ ಭಾರತ ದೇಶವೆಲ್ಲ ಸರ್ವನಾಶನ ಮಾಡಿದ್ದಳು. 3 ಕೆಲಸ ಅವರು ಮಾಡಿದ್ದು ಅಲ್ಲವೇ? 3 ಕೆಲಸಗಳು ಸಾಕು. ಇಲ್ಲಿ ಸೀತಾರಾಮ ಹತ್ತಿರ ಇರುವಾಗ ಇವೇನು ಮಾಡಿದ್ದಳು, ಮತ್ತು ಖರದೂಷಣಾದಿಗಳ ಹತ್ತಿರ ಏನು ಮಾಡಿದ್ದಾಳೆ, ಮತ್ತೆ ಹೋಗಿ ರಾವಣನ ಹತ್ತಿರ ಏನು ಹೇಳಿದಳು, ಅಷ್ಟೇ ಹೇಳಿಬಿಟ್ಟು ಹೋದಳು. ಈಗ ಅಷ್ಟೇ. ಮತ್ತೆ ರಾವಣ ಸತ್ತು ಹೋದ ನಂತರ ಬಂದೇ ಇಲ್ಲ, ಅಳುವುದಕ್ಕಾದರೂ ಬರಬೇಕಿತ್ತೇ, ಏಕೆ ನನ್ನ ಮೂಗೇ ಇಲ್ಲ, ಎಲ್ಲರೂ ನೋಡಿ ನಗುತ್ತಾರ ಅಂದ್ಕೊಂಡು ಬಂದಿಲ್ಲವೋ ಏನೋ ಅಲ್ಲವೇ? ಎಲ್ಲರೂ ಬಂದು ನಗುತ್ತಾರ ಅಂದ್ಕೊಂಡು ಬಂದೇ ಇಲ್ಲ ಅವಾಗ. ಏಕೆ? ರಾವಣನ ಏಕೆ ಬಂದರೆ ಎಲ್ಲರೂ ಬೈಯುತ್ತಾರೆ. ನೋಡು, ನೀವು ರಾಮಚಂದ್ರನ ಕುರಿತು ಸೀತ ಕುರಿತು ಏನೇನು ಹೇಳಿ ರಾವಣನಿಗೆ ಪ್ರಚೋದನೆ ಮಾಡಿ ಯುದ್ಧ ಮಾಡಿ ಇಷ್ಟು ಜನರನ್ನು ಸಾಯಿಸಿದ್ದೀವಿ ಎಂದು ಮಿಕ್ಕ ಜನರೆಲ್ಲ ಬೈಯುತ್ತಾರೆ. ಮಂಡೋದರ ಇದ್ದಾಳಲ್ಲ, ನೀನೇ ಮಾಡಿದ್ದು, ಎಲ್ಲ ಸುಳ್ಳು ಹೇಳಿ ಇಷ್ಟು ಜನರನ್ನು ಸಾಯಿಸಿಬಿಟ್ಟಿದ್ದು, ಲಂಕಾ ನಾಶ ಮಾಡಿಸಿದ್ದಿ ನೀನೇ ಎಂದು ಬೈಯುತ್ತಾರೆ ಏನೋ. ಅದಕ್ಕೋಸ್ಕರ ಮಿಕ್ಕ ಜನರು ಬೈದರೆ ಪರವಾಗಿಲ್ಲ, ಮಂಡೋದರು ಬೈದರೆ ಅವ್ರಿಗೆ ಕೋಪ ಹೆಚ್ಚು, ಅದಕ್ಕೋಸ್ಕರ ಬಂದೇ ಇಲ್ಲ ಅವಳು ಅಲ್ಲವೇ? ವಾಲ್ಮೀಕಿ ಬರೆಯಲಿಲ್ಲ, ನಾನು ಬರೆಯುತ್ತೇನೆ. ಅಲ್ಲಿ ಪಕ್ಕಕ್ಕೆ ಏನೇನು ಬಿಟ್ಟುಬಿಟ್ಟಳೋ ನಾನು ರಾಮಾಯಣ ಬರೆದಬೇಕಾದರೆ ಈ ಬಿಟ್ಟಿದ್ದೆಲ್ಲ ನಾನು ಬರೆಯುತ್ತೇನೆ. ಶೂರ್ಪಣಖಿ ಏಕೆ ಬಂದಿಲ್ಲ ಎಲ್ಲ ನಾನು ಬರೆಯುತ್ತೇನೆ. ಹಾಗೆ ರಹಸ್ಯಂಚ ಪ್ರಕಾಶಂಚ ಯದ್ವೃತ್ತಂತಸ್ಯ ಧೀಮತಃ ರಾಮಸ್ಯ ಸಹ ಸೌಮಿತ್ರೇ ರಾಕ್ಷಸಾನಾಂಚ ಸರ್ವಶಃ ವೈದೇಹ್ಯಾಶ್ಚೈವ ಯದ್ವೃತ್ತಂ. ವೈದೇಹಿ ಸೀತಾ ಒಬ್ಬಳು ಎಲ್ಲಿ ಆ ಲಂಕದಲ್ಲಿರುವಾಗ, ಅವರು ಹೋಗುವಾಗ ಏನು, ಇರುವಾಗ ಏನು, ಅವರ ಮನಸ್ಸಿನಲ್ಲಿ ಏನೇನು ದುಃಖವಾಯಿತು ಅದೆಲ್ಲ ಬರೆಯುತ್ತಾನೆ, ಎಲ್ಲ ಗೊತ್ತಾಗ್ತದೆ. ವೃತ್ತಂ ಪ್ರಕಾಶಂಚ ಯದಿವಾರಃ ತಚ್ಚಾಪ್ಯವಿದಿತಂ ಸರ್ವಂ ವಿದಿತಂತೆ ಭವಿಷ್ಯತಿ. ಯಾವುದು ನಿಮಗೆ ಗೊತ್ತಿಲ್ಲವೋ ಅದೆಲ್ಲ ಗೊತ್ತಾಗಿಬಿಡ್ತದೆ. ನೋಡಿ, ಅಲ್ಲಿ ಸಂಜಯನಿಗೆ ಹೇಳಿದ, ಇಲ್ಲಿ
ವಾಲ್ಮೀಕಿಗೆ. ಭಾಗವತದಲ್ಲಿ ಇಂಥದ್ದು ಬರ್ತದೆ ದಿವ್ಯದೃಷ್ಟಿ? ಭಾಗವತದಲ್ಲಿ ಇಲ್ಲ. ಎನಿವೆ, ಎರಡು ಆಯ್ತಲ್ಲ ಸಾಕು, ನಿಮಗೆ ಒಂದಕ್ಕೆ ಇನ್ನೊಂದು ಉದಾಹರಣೆ ಆಯ್ತಲ್ಲ ಸಾಕು. ಹಾಗೆ ನಾವೇ ನೋಡ್ಕೊಳ್ಳಬೇಕು, ಅಲ್ಲಿದ್ದು ಇಲ್ಲಿದ್ದು ನೆನಪಿಸ್ಕೊಂಡ್ರೆ ಅದಕ್ಕಿದು ಇದಕ್ಕದು ಕನೆಕ್ಷನ್ ಮಾಡಿಕೊಂಡ್ರೆ ಇಲ್ಲಿದ್ದು ಅಲ್ಲಿ ಗೊತ್ತಾಗ್ತದೆ, ಅಲ್ಲಿದ್ದು ಇಲ್ಲಿ ಗೊತ್ತಾಗ್ತದೆ. ಹಾಗೆ ತಚ್ಚಾಪ್ಯವಿನತೆ ವಾಗನೃತ. ಈಗ ಇಷ್ಟುವರೆಗೆ ಆಯಿತು. ನಿಮಗೆಲ್ಲ ಗೊತ್ತಾಗುತ್ತದೆ ಒಂದು ಅಂಶ. ಮೊದಲನೇ ಅಂಶ ಏನು ಹೇಳಿದ? ನಿಮ್ಮ ಬಾಯಿದಿಂದ ಬಂದಿದ್ದು ಶ್ಲೋಕವೇ ನಾನೇ ನನ್ನ ಪ್ರೇರಣದಿಂದಲೇ ಬಂತು, ಅದೊಂದು ಮಾತಾಯಿತು. ಈಗ ಎರಡನೆಯದೇನು? ನಿಮಗೆ ರಾಮಕಥೆ ಎಲ್ಲ ರಹಸ್ಯವಾಗಿರುವುದೆಲ್ಲ ಘಟನೆಗಳೆಲ್ಲ ನಿಮಗೆ ಗೊತ್ತಾಗುವಷ್ಟು ದಿವ್ಯದೃಷ್ಟಿ ಕೊಟ್ಟೆ. ಈಗ ಎರಡನೇದು. ಮೂರನೆಯದು, ಈಗ ನೀವು ಬರೆದಿದ್ದರೆ ಆ ಶ್ಲೋಕ, ನೀವು ಬರೆದಿದ್ದರೆ ಯಾವುದು ಸುಳ್ಳು ಆಗಲ್ಲ. ಏಕೆ? ಕೆಲವರಿಗೆ ದಿವ್ಯದೃಷ್ಟಿಯಿಂದ ತಪ್ಪು ಕಂಡು ಬರುತ್ತದಾ? ಅಲ್ಲ. ನಿಮಗೆ ಏನೇನು ಕಂಡು ಬರುತ್ತದೋ, ಬಂದಿದ್ದು ನೀವು ಏನೇನು ಬರೆದಿರುತ್ತೀಯೋ ಅದೆಲ್ಲ ಕರೆಕ್ಟಾಗಿರುತ್ತದೆ, ಒಂದು ಚೂರು ತಪ್ಪಾಗಲ್ಲ. ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ. ಇಲ್ಲಿಂದಲೇ ಕುಳಿತುಕೊಂಡು ಏನಾಗ್ತದೋ ನೀವು ಕಣ್ಣು ಮುಚ್ಕೋ, ಧ್ಯಾನ ಮಾಡು. ಆ ರಾಮಚಂದ್ರನ ಅನುಗ್ರಹದಿಂದ, ನನ್ನ ಆಶೀರ್ವಾದದಿಂದ ಎಲ್ಲಿ ಏನು ನಡೆಯುತ್ತಾ ಇದೆ ಎಲ್ಲ ಗೊತ್ತಾಗ್ತದೆ, ಎಲ್ಲ ನನಗೆ ಗೊತ್ತಾಗ್ತದೆ. ಅದರಿಂದ ನೀವು ಬರೆದಿರುವ ರಾಮಾಯಣ ಪರ್ಫೆಕ್ಟ್ಲಿ ಕರೆಕ್ಟಾಗಿರುತ್ತದೆ, ಒಂದು ಚೂರು ತಪ್ಪಾಗಲ್ಲ. ಇದು ಮೂರನೇ ಮಾತು, ಒಂದು ಚೂರು ತಪ್ಪಾಗಲ್ಲ. ನತೇವಾಗನೃತ ಕಾವ್ಯೆ ಕಾಚಿದತ್ರ ಭವಿಷ್ಯತಿ. ಜನರು ಹೇಳ್ತಾರೆ, ಓ ವಾಲ್ಮೀಕಿ ಹೇಳಿದ್ದು ನಿಜವಾ? ನೋಡು, ಬ್ರಹ್ಮದೇವನೇ ಆಶೀರ್ವಾದ ಮಾಡ್ತಾ ಇದ್ದಾನೆ, ನಿಮ್ಮ ಮಾತು ಒಂದು ತಪ್ಪಾಗಲ್ಲ ವಾಲ್ಮೀಕಿ ಮಾತಿನಲ್ಲಿ. ಕಾಚಿದತ್ರ ಭವಿಷ್ಯತಿ ಕುರು ರಾಮ ಕಥಾಂ ಪುಣ್ಯಾಂ ಶ್ಲೋಕಬದ್ಧಾಂ ಮನೋರಮಾಂ. ಇದು ಮೂರನೇದು. ಅಂದರೆ ನಿಮ್ಮ ಹೇಳಿದ್ದು ಒಂದೂ ತಪ್ಪಿರಲ್ಲ, ನಿಮಗೆ ಯಥಾವತ್ತು ಇದ್ದನ್ನು ಇದ್ದೇ ಹಾಗೆ ನಿಮಗೆ ಗೊತ್ತಾಗ್ತದೆ, ಒಂದು ಚೂರು ತಪ್ಪಾಗಲ್ಲ ಎಂದು ಹೇಳಿದ. ಮತ್ತೆ ಈಗ ಇದಾದ ನಂತರ ಮೂರನೆಯದು ನೋಡು. ಈ ಕಾವ್ಯವನ್ನು ನೀವು ಬರೆದಿಟ್ಟರೆ ಈ ಕಾವ್ಯ ಪ್ರಸಿದ್ಧವಾಗುತ್ತದೆ. ನೋಡಿ, ಏನು ನಡೆದಿದೆಯೋ ತಿಳ್ಕೊಳ್ಳುವುದು ಒಂದು, ಮತ್ತು ಬರೆಯುವುದು ಒಂದು. ಬರೆದಿಟ್ಟ ನಂತರ ಜನರಿಗೆ ಪ್ರಸಿದ್ಧವಾಗುವುದು ಮೂರನೆಯದು. ನೀವು ಪ್ರಿಂಟ್ ಮಾಡಿಡ್ತೀರಿ, ಯಾರು ಕೊಂಡುಕೊಳ್ಳುವುದೇ ಅಲ್ಲ, ಅಲ್ಲೇ ಇದ್ದು ಬಿಡ್ತವೆ, ಪ್ರಯೋಜನವೇನು? ಜನರು ಗೊತ್ತಾಗಬೇಕೆ? ಯಾವುದೇ ನಿಮಗೆ ಏನು ನಡೆಯಿತೋ ಅದು ಸತ್ಯ ಗೊತ್ತಾಗಬೇಕು. ನಿಮಗೆ ಗೊತ್ತಿರುತ್ತದೆ, ಬರೆಯುವಾಗ ಚೆನ್ನಾಗಿ ಬರೆಯಬೇಕು. ವಾಲ್ಮೀಕಿ ಶ್ಲೋಕ ಎಷ್ಟು ಸುಂದರವಾಗಿ ಬರೆಯುತ್ತಾನೆ ಅಂದರೆ, ವಾಲ್ಮೀಕಿಗೋಸ್ಕರ ಸಂಸ್ಕೃತ ಕಲಿಯಬೇಕು. ಸುಂದರವಾದ ಸಂಸ್ಕೃತ ಎಷ್ಟು ಚೆನ್ನಾಗಿ ಹೇಳ್ತಾನೆಂದರೆ, ಆ ಶ್ಲೋಕದಲ್ಲಿ ಒಂದು ಮಾತು ಬದಲಾಯಿಸೋಕ್ಕಾಗಲ್ಲ, ಅಷ್ಟು ಸುಂದರವಾಗಿರುತ್ತದೆ. ಯಾರೋ ಒಬ್ಬರು ನಾನು ಹೇಳಿದೆ ಅನಿಸುತ್ತದೆ, ಒಬ್ಬ ಪಂಡಿತ ಅವರಿಗೆ ಹೇಳಿದ, ಆಂಧ್ರದಲ್ಲಿದ್ದ, ಈಗ ಇಲ್ಲ, ಅವರ ಹಿಂದಿನ ಕಾಲದ, ಅಂದರೆ ಪೂರ್ವ ತಲೆಮಾರು. ನಾನು ನೋಡಿದಾಗಲೇ ಅವರು ಮುದುಕರಾಗಿಬಿಟ್ಟರು, ಪೂರ್ವ ತಲೆಮಾರು. ಅವರು ಹೇಳ್ತಾನೆ, ನೀವು ಯಾವ ಸಾಹಿತ್ಯ ಓದಿದ್ದೀರಿ ಅಂದರೆ, ಅವರೇ ಹೇಳ್ತಾನೆ, ಪ್ರಪಂಚದ ಸಾಹಿತ್ಯವೆಲ್ಲ ಓದಿದ್ದೀನಿ, ಎಲ್ಲ ಭಾಷೆಗಳಲ್ಲಿ. ಎಲ್ಲ ಭಾಷೆ ಬರುತ್ತದೆ ಅಂದರೆ ಅದರ ಅನುವಾದಗಳು ಬರುತ್ತವೆ. ಅವರಿಗೆ 4-5 ಭಾಷೆಗಳು ಬರುತ್ತವೆ, ಸಂಸ್ಕೃತ, ತೆಲುಗು, ಹಿಂದಿ, ಇಂಗ್ಲೀಷು, 4-6 ಭಾಷೆಗಳು. ಆದ್ದರಿಂದ ಪ್ರಪಂಚದಲ್ಲಿ ಮಿಕ್ಕ ಸಾಹಿತ್ಯವೆಲ್ಲ ಇಂಗ್ಲೀಷ್ಗೆ ಅನುವಾದ. ಇಂಗ್ಲೀಷು ಪ್ರಪಂಚದ ಭಾಷೆ ಆಗುವುದರಿಂದ ರಷ್ಯನ್ ಭಾಷಾ, ಇಟಾಲಿಯನ್, ಫ್ರೆಂಚು, ಜರ್ಮನು, ಅದರಲ್ಲಿರುವ ಒಳ್ಳೆಯ ಕಾವ್ಯಗಳು, ಸಾಹಿತ್ಯಗಳು ಎಲ್ಲ, ಕಾದಂಬರಿಗಳು ಎಲ್ಲ ಅನುವಾದ ಮಾಡಿದ್ದರು, ಕಾವ್ಯಗಳೆಲ್ಲ. ಅವರು ಹೇಳ್ತಾನೆ, ಪ್ರಪಂಚದ ಎಲ್ಲ ಸಾಹಿತ್ಯ ಓದಿಬಿಟ್ಟೆ ಅಂತ ಹೇಳ್ತಾನೆ. ಹಬ್ಬ, ಹೌದು, ಎಲ್ಲ ಓದಿಬಿಟ್ಟೆ, ಅನೇಕ ವರ್ಷ, ಒಂದು ದಿವಸ ಅಲ್ಲ, 30-40 ಅವರ ಇಡೀ ಜೀವನ, 30-40 ವರ್ಷ ಕುಳಿತುಕೊಂಡು ಪ್ರಪಂಚ ಸಾಹಿತ್ಯವೆಲ್ಲ ಓದಿಬಿಟ್ಟ. ಇಷ್ಟು ಸಾಹಿತ್ಯಗಳಲ್ಲಿ ಯಾರು ಸಾಹಿತ್ಯ ಚೆನ್ನಾಗಿದೆ ಎಂದು ಹೇಳ್ತಾನೆ. ತಕ್ಷಣವೇ ಬಾಯಿನಿಂದ ಬಂದು ವಾಲ್ಮೀಕಿ, ಅಷ್ಟೇ, ಹಿಂದೆ ಮುಂದೆ ನೋಡದೆ ಹೇಳಿಬಿಟ್ಟ ವಾಲ್ಮೀಕಿ ಆದಿಕಾವ್ಯ, ಅವನು ಫಸ್ಟ್ ಕಾವ್ಯ, ಲಾಸ್ಟ್ ಕಾವ್ಯ, ಆದ ನಂತರ ಇನ್ನು ಯಾರೂ ಅವರನ್ನು ದಾಟಲಿಲ್ಲ, ಅಷ್ಟು ಅದ್ಭುತವಾಗಿದೆ ಎಂದು ಹೇಳ್ತಾನೆ. ಫಸ್ಟ್ ವಾಲ್ಮೀಕಿ ಅಷ್ಟೇ, ಅದ್ಭುತವಾದ ವಾಲ್ಮೀಕಿ ಸಾಹಿತ್ಯ. ಅವರು ಬರೆದಿದ್ದರೆ ಒಂದೊಂದು ಮಾತು ಎಷ್ಟು ಸುಂದರವಾಗಿ ಬರುತ್ತದೆ. ನಿಮ್ಮ ಒಂದು ಘಟನೆ ಅಲ್ಲಿ ಏನು ನಡೆಯುತ್ತಾ ಇದೆ ವರ್ಣನ ಮಾಡಿದ್ದರೆ ಕಣ್ಣಿಗೆ ಎದುರಾಗಿ ನಡೆಯುತ್ತಾ ಇದ್ದಂತೆ ಇರುತ್ತದೆ. ಅವರ ಮನಸ್ಸಿನಲ್ಲಿ ರಾಮನ ಮನಸ್ಸು, ಕೈಕೇಯಿ ಮನಸ್ಸು, ಆ ಮಂಥರ ಪ್ರಚೋದನ, ಕೈಕೇಯಿ ಕೋಪ, ಅದು ಹೇಗೆ ವರ್ಣನ ಮಾಡ್ತಾರಂದರೆ ನಿಜವಾಗಿ ಕಣ್ಣಿಗೆ ಎದುರಾಗಿ ಕೈಕೇಯಿ ಕೋಪ, ಮಂಥರ ಮಾತು ಎಲ್ಲ ಕಂಡು ಬರ್ತದೆ. ದಶರಥನ ದುಃಖ ಚೆನ್ನಾಗಿ ವರ್ಣನ ಮಾಡ್ತಾನೆ. ಅಪ್ಪ, ನೀವು ಯಾವ ಪೇಂಟಿಂಗು ಬೇಕಾಗಿಲ್ಲ, ಪೇಂಟಿಂಗ್ಗಿಂತ ಚೆನ್ನಾಗಿ, ಅಷ್ಟು ಚೆನ್ನಾಗಿ ವರ್ಣನ ಮಾಡ್ತಾನೆ. ಅವರ ಭಾಷಾ ಕರೆಕ್ಟ್ ಪದ ಬಳಸ್ತಾನೆ. ವಾಲ್ಮೀಕಿ ಭಾಷೆ, ಸಂಸ್ಕೃತ ಭಾಷೆ ಇಷ್ಟು ಮೃದುವಾಗಿ ಸುಂದರವಾಗಿ ಬಳಸ್ತಾನೆ.
ಸುಂದರವಾಗಿ ವರ್ಣನ ಮಾಡ್ತಾನೆ. ಅದು ನೋಡಿದ್ದರೆ ನಿಮಗೆ ಕಣ್ಣಿಗೆ ಎದುರಾಗಿ ನಡೆಯುತ್ತಾ ಇದ್ದಂತೆ ಅನಿಸುತ್ತದೆ. ಇಂಥ ಲಕ್ಷಣ ಯಾರಿಗೂ ಇಲ್ಲ. ಅವರು ಹೇಳ್ತಾನೆ ವಾಲ್ಮೀಕಿ ಸಾಟಿ. ಅವರು ಪ್ರಪಂಚ ಸಾಹಿತ್ಯವೆಲ್ಲ ಓದಿದವನು ಹೇಳ್ತಾನೆ, ಎಲ್ಲರಿಗಿಂತ ಯಾವುದು ಇಷ್ಟವಾಯಿತು ಅಂದರೆ ತಕ್ಷಣವೇ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ವಾಲ್ಮೀಕಿ ಎಂದು ಹೇಳಿಬಿಟ್ಟ. ನನಗೂ ಆಶ್ಚರ್ಯವಾಯಿತು. ಅವರು ಪ್ರಪಂಚವೆಲ್ಲ ಓದಿದ ನಂತರ ಎಂದು ಹೇಳಿ ಏನೋ ಹೇಳಿ ಸ್ವಲ್ಪ ಮಟ್ಟಿಗೆ ಅದು ಹೇಳಬಹುದು, ಅಥವಾ ಇದಾದರೆ ಹೇಳಬಹುದು. ಹಾಗೇನು ಹೇಳಲಿಲ್ಲ, ಹಿಂದೆ ಮುಂದೆ ನೋಡಿದೆ ವಾಲ್ಮೀಕಿ ಅಷ್ಟೇ. ಬಾಯ್ಬಿಟ್ಟು ತಕ್ಷಣವೇ ಬಂದುಬಿಟ್ಟಿತ್ತು ವಾಲ್ಮೀಕಿ, ಹೇಳಿಬಿಟ್ಟ ಅಷ್ಟೇ. ಇನ್ನೊಂದು ಮಾತು ಹೇಳಿದ, ವಾಲ್ಮೀಕಿ ಆದಿಕವೇ ಅಲ್ಲ, ಕೊನೆಯ ಕವಿ ಅವನೇ, ಅವನನ್ನು ದಾಟಿ ಯಾರೂ ಮಾಡಲಿಲ್ಲ. ಕಾಳಿದಾಸಾದಿಗಳು ಬಂದರು, ವಾಲ್ಮೀಕಿಯನ್ನು ಅನುಕರಣ ಮಾಡಿದ್ದರು, ಸ್ವಲ್ಪ ಮಾಡಿದ್ದರು. ಇನ್ನು ವಾಲ್ಮೀಕಿಯನ್ನು ಯಾರೂ ದಾಟಕ್ಕಾಗಲಿಲ್ಲ, ವಾಲ್ಮೀಕಿಯನ್ನು ಸೋಲಿಸಕ್ಕಾಗಲಿಲ್ಲ. ಕಾಳಿದಾಸದಲ್ಲಿ ಸ್ವಲ್ಪ ಸೌಂದರ್ಯ ಇದೆ, ಆದರೂ ವಾಲ್ಮೀಕಿಯನ್ನು ಸೋಲಿಸಕ್ಕಾಗಲಿಲ್ಲ. ಅದಕ್ಕೋಸ್ಕರ ಯಾರಿಗಾದರೂ ಸಂಸ್ಕೃತ ಕಲಿಯಬೇಕು ಎಂದಿದ್ದರೆ ಅವಶ್ಯವಾಗಿ ಕಲಿತುಕೊಂಡು ವಾಲ್ಮೀಕಿ ಓದಬೇಕು. ಓದುವುದಕ್ಕೆ ಸಂಸ್ಕೃತ ಕಲಿಯಬೇಕು. ಅದ್ಭುತವಾಗಿರುತ್ತದೆ. ಅದು ಒಂದೊಂದು ಶ್ಲೋಕ, ಆ ಮಾತು ಬದಲಾಯಿಸೋಕ್ಕಾಗಲ್ಲ. ಆ ಮಾತು ಇದ್ದರೆ ಅದಕ್ಕೋಸ್ಕರ ಜನರು ಪಾರಾಯಣ ಮಾಡ್ತಾರೆ. ಸಂಸ್ಕೃತ ಗೊತ್ತಿರುವವರು ಎಲ್ಲರನ್ನು ನೋಡಿ ಏನು ಮಾಡ್ತೀವಿ ಅಂದರೆ ರಾಮಾಯಣ ಓದ್ತೀವಿ ಅಂತ ಹೇಳ್ತಾರೆ. ಸುಮ್ಮನೆ ಟೈಮ್ ಪಾಸು ಕಾದಂಬರಿಗಳು ಓದ್ತಾರಲ್ಲ, ನನಗೆ ಅನಿಸುತ್ತದೆ ಯಾವ ಕಾದಂಬರಿ ಇಷ್ಟು ಇಲ್ಲಪ್ಪ. ಎಲ್ಲ ಕಾದಂಬರಿಗಳಿಗಿಂತ ಅದ್ಭುತವಾದ ಕಾದಂಬರಿ ರಾಮಾಯಣ, ವಾಲ್ಮೀಕಿ ಬಾಯಿದಿಂದ. ಏನು ತೋಚಲ್ಲ ಅಂದರೆ ಸುಮ್ಮನೆ ಈ ರಾಮಾಯಣ ಎತ್ಕೊಂಡು ಓದ್ತಾ ಇರ್ತೀನಿ ಮಧ್ಯದಲ್ಲಿ. ಯಾವುದೇ ಒಂದು ಎಲ್ಲೇ ತುಂಬ ಅದ್ಭುತವಾಗಿರುತ್ತೆ. ಜ್ವರ ಬಂತು, ಏನು ಬೇರೆ ಓದೋಕ್ಕಾಗಲ್ಲ, ಏನು ಹೆಚ್ಚೊತ್ತು ಕೂತಿರೋಕ್ಕಾಗಲ್ಲ ಅಂದರೆ ರಾಮಾಯಣ ತೊಗೊಂಡು ಓದ್ಬಿಡ್ತಾಯಿದ್ವಿ. ಜ್ವರ ಬಂದರೆ ಗೊತ್ತೇ ಆಗಲ್ಲ, ಜ್ವರ ಎಷ್ಟು ಗೊತ್ತಾಯಿತು, ಗಂಟೆ ಆಯಿತು 2 ಗಂಟೆ ಆಯಿತು ಗೊತ್ತೇ ಆಗಲ್ಲ, ಗೊತ್ತನೇ ಇದ್ದು. ತುಂಬ ಹೊತ್ತಾದ ನಂತರ ಇಲ್ಲೇನೋ ಕೈ ಕಾಲು ನೋವಾದರೆ ಆವಾಗ ಮಾಡ್ಕೊಳ್ತೀವಿ. ಅಷ್ಟೇ ಅದ್ಭುತವಾದದ್ದು ರಾಮಾಯಣ. ನಿಮಗೆ ಜ್ವರ ಬಂದರೂ ಓದಬೇಕನ್ನಿಸುತ್ತದೆ, ಬಿಡುವಕ್ಕೆ ಆಗಲ್ಲ. ಅಂಥ ಅದ್ಭುತವಾದದ್ದು ವಾಲ್ಮೀಕಿ. ಯಾರು ಎಷ್ಟು ಪ್ರಶಂಸೆ ಮಾಡಿದ್ದರೂ ಕಡಿಮೆನೇ, ನೀವು ಎಷ್ಟೇ ಪ್ರಶಂಸೆ ಮಾಡು ಕಡಿಮೆನೇ. ಏಕೆ, ಆ ಓದಿ ಅನುಭವಿಸಲಿ ಗೊತ್ತಾಗ್ತದೆ. ಆದ್ದರಿಂದ ನೋಡಿ, ನೀವು ಬರೆದಿರುವ ಮಾತಿನಲ್ಲಿ ಒಂದು ಚೂರು ತಪ್ಪಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಕಥಾ ಎಷ್ಟು ಸುಂದರವಾಗಿರುತ್ತದೆ, ಕೇಳಬೇಕನ್ನಿಸುತ್ತದೆ. ಭಾಷಾ ಸುಂದರವಾಗಿರುತ್ತದೆ. ಕೇಳುತ್ತಾ ರಾಮಚಂದ್ರನೇ ನಿಮ್ಮ ಹೃದಯಕ್ಕೆ ಬರುತ್ತಾನೆ. ನಿಮ್ಮ ಬುದ್ಧಿಯನ್ನು ಸಂಸ್ಕಾರವಂತ ಮಾಡಿ ನಿಮಗೆ ಧರ್ಮಕ್ಕೆ ಪ್ರೇರಣೆ ಕೊಡ್ತದೆ. ರಾಮ ಭಕ್ತಿ ಉಂಟಾಗುತ್ತದೆ. 2, ನಿಮಗೆ ಧರ್ಮಬುದ್ಧಿ ಬೆಳೆಯುತ್ತದೆ, ರಾಮನ ಭಕ್ತಿ ಉಂಟಾಗುತ್ತದೆ. ಒಳ್ಳೆಯ ಸಾಹಿತ್ಯ ಸಂಸ್ಕೃತ. ವಾಲ್ಮೀಕಿ ಮಹಿಮ, ವಾಲ್ಮೀಕಿ ದೃಷ್ಟಿ, ಋಷಿಗಳ ದೃಷ್ಟಿ, ಧರ್ಮ ಬುದ್ಧಿ, ರಾಮ ಭಕ್ತಿ 3 ಬಂದುಬಿಡ್ತವೆ ವಾಲ್ಮೀಕಿ ನೋಡಿಕೊಂಡರೆ. ವಾಲ್ಮೀಕಿ ದೃಷ್ಟಿ ಇದೆ ನೋಡಿ, ಋಷಿಗಳ ದೃಷ್ಟಿ, ಆ ದೃಷ್ಟಿ ಬರುತ್ತದೆ. 2ನೇದು ಧರ್ಮ ಬುದ್ಧಿ ಬೆಳೆಯುತ್ತದೆ. ಸಂಸ್ಕಾರ, ಒಳ್ಳೆಯ ಧರ್ಮ, ಒಳ್ಳೆಯ ಸಂಸ್ಕಾರ. ಇದೊಂದು ನವರಸ ಕಾವ್ಯ. ಎಲ್ಲರ ಹೃದಯಗಳಲ್ಲಿರುವಂಥ ತಪ್ಪು ರಸಗಳನ್ನು ಬಿಡಿಸಿ ಉತ್ತಮ ರಸ, ಸಾತ್ವಿಕ ಸಜ್ಜನ ಹೃದಯವನ್ನು ಮಾಡ್ತಾರೆ. ಭಾರತ ದೇಶ ಇಷ್ಟು ದಿವಸ ಬದುಕಿದೆ ಧರ್ಮಾತ್ಮನಾಗಿ ಅಂದರೆ ವಾಲ್ಮೀಕಿ ಬಲವೇ. ರಾಮಾಯಣವನ್ನು ಓದಿಕೊಂಡೇ ಇಷ್ಟು ವಿದೇಶಿ ಪಾಲನೆ ನೋಡಿ. ಪ್ರಪಂಚದಲ್ಲಿ ಮುಸ್ಲಿಮರು, ಬ್ರಿಟಿಷರು ಯಾವ ದೇಶದಲ್ಲಿ ಕಾಲಿಟ್ಟರೋ ದೇಶಗಳನ್ನು ಸರ್ವನಾಶನ ಮಾಡಿದ್ದರು. ಕ್ರಿಸ್ತ ಜನರು, ಮುಸ್ಲಿಂ ಜನರು. ಭಾರತ ದೇಶ ಬದುಕಿದೆ ಅಂದರೆ ವಾಲ್ಮೀಕಿನಿಂದ. ವ್ಯಾಸ ವಾಲ್ಮೀಕಿ ಇವರಿಬ್ಬರಿಂದಲೇ ಅವರು ಎಷ್ಟು ದಿವಸ ಬದುಕಿದ್ದರು. ಭಾರತ ದೇಶ ಬದುಕಿದೆ ಇವರಿಂದಲೇ ಬದುಕಿದೆ. ಇಲ್ಲದಿದ್ದರೆ ಬದುಕುತ್ತಿರಲಿಲ್ಲ. ಯಾರು ಬದುಕಿಸಿದ್ದಾರೆ? ನಮ್ಮ ಸಂಸ್ಕಾರ. ಅವರು ಹೊಡೆಯುವಕ್ಕೆ ಬಂದರು, ಹಿಂಸೆ ಮಾಡಿದ್ದರು, ಅನ್ಯಾಯ ಮಾಡಿದ್ದರು. ನಾವು ಹಾಗೆ ತಡ್ಕೊಂಡು ಕನ್ವರ್ಟ್ ಆಗಲಿಲ್ಲ, ಹಿಂದೂಗಳಾಗೆ ಬದುಕಿದ್ದರು. ಎಷ್ಟೇ ಹಿಂಸೆ ಮಾಡಲಿ, ಇಷ್ಟು ಶಕ್ತಿ ಎಲ್ಲಿಂದ ಬಂತಪ್ಪ ಅವರಿಗೂ ಅರ್ಥವಾಗಲಿಲ್ಲ. ಇಷ್ಟು ಶಕ್ತಿ ಎಲ್ಲಿ, ಇಷ್ಟು ಸಹನ ಎಲ್ಲಿ? ಮಿಕ್ಕ ಜನರಾದರೆ ಹುಚ್ಚುಗಳಾಗಿ ಬಿಡುತ್ತಿದ್ದರು. ಭಾರತ ದೇಶದಲ್ಲಿ ತಡ್ಕೊಳ್ಳ ಹೇಗೆ? ಇದೆಲ್ಲ ವಾಲ್ಮೀಕಿ ಕೊಟ್ಟಿರುವ ಶಕ್ತಿ, ವ್ಯಾಸ ಕೊಟ್ಟಿರುವ ಶಕ್ತಿ. ನನಗೆ ರಾಮಾಯಣ, ಮಹಾಭಾರತ, ಭಾಗವತ ಈ 3ರಿಂದಲೇ ಇಷ್ಟು ಶಕ್ತಿ ಭಾರತೀಯರಿಗೆ. ಆದ್ದರಿಂದ ಇದು ಯಾವ ತಲೆಮಾರಾಗಲಿ, ಎಷ್ಟು ವರ್ಷ ಆಗಲಿ, ಎಷ್ಟು ಕಲಿಯುಗ ಆಗಲಿ, ಇದು ಇರುತ್ತಲೇ ಇರುತ್ತದೆ. ಯಾರು ಇಷ್ಟು ಶಕ್ತಿ ಕೊಟ್ಟವರು? ವಾಲ್ಮೀಕಿ, ವ್ಯಾಸ ಇವರೇ ನಮಗೆ ಕೊಟ್ಟಿರುವ ಶಕ್ತಿ. ಅದರಿಂದ ಈ ರಾಮಾಯಣ ಮತ್ತೆ ಮತ್ತೆ ಓದಬೇಕನ್ನಿಸುತ್ತದೆ. ಓದುತ್ತಾ ಇದ್ದರೆ ನಿಮ್ಮ ಬುದ್ಧಿ ಶುದ್ಧವಾಗುತ್ತದೆ, ಧರ್ಮಬುದ್ಧಿ ಬೆಳೆಯುತ್ತದೆ, ರಾಮಚಂದ್ರನ ಭಕ್ತಿ ಉಂಟಾಗುತ್ತದೆ. ಅಂಥದ್ದು ಈ ರಾಮಾಯಣ ಕಾಲದಲ್ಲಿ ಉಳಿಯುತ್ತದೆ. ಒಂದು ತಲೆಮಾರು ಓದ್ತಾರೆ,
ನಂತರ ಅವರು ಹೋದ ನಂತರ ಮುಂದಿನ ತಲೆಮಾರು ಮಕ್ಕಳು ಓದ್ತಾರೆ, ಮತ್ತು ಅವರು ಓದ್ತಾರೆ. ಹೀಗೆ ಓದುತ್ತಾ ಎಷ್ಟು ತಲೆಮಾರುಗಳು ಬದಲಿಸಿದ್ದರೂ ವಾಲ್ಮೀಕಿ ಮಾತ್ರ ಇದ್ದೇ ಇರ್ತಾನೆ. ರಾಮಾಯಣ ಹಾಗೆ ಇರ್ತದೆ. ಪೂರ್ವಜರು ಯಾವಾಗಲೂ 100 ಏಕೆ 500 1000 ವರ್ಷ ಹಿಂದೆ ಓದಿದ್ದಾರೆ, ನಾವು ಅದೇ ಓದ್ತಾ ಇದ್ದೀವಿ. 1000 ವರ್ಷದಿಂದ ಇದೇ ಇತ್ತು ರಾಮಾಯಣ. ಆಶ್ಚರ್ಯ. ಅವರು ಓದಿದ್ದೆ ನಾವು ಶಂಕರಾಚಾರ್ಯ ಕಾಲದಲ್ಲಿ ಇದೇ ಇತ್ತು, ನಾವು ಅದೇ ಓದ್ತಾ ಇದ್ದೀವಿ. ಆಶ್ಚರ್ಯ. మరి ಇಷ್ಟು ಹೇಗೆ ಬದುಕಿದೆ ಆ ವಾಲ್ಮೀಕಿ ಬಲ. ಇವರು ಬ್ರಹ್ಮದೇವನ ಆಶೀರ್ವಾದ ಮಾಡ್ತಾನೆ. ನೀನು ಕೆಲವು ಪುಸ್ತಕಗಳೇನಾಗ್ತವೆ, 2 ಕಾರಣಗಳು. ಆ ಪುಸ್ತಕಗಳು ಕಷ್ಟಕಾಲ ಬಂದರೆ ಓದೋಕ್ಕೆ ಟೈಮ್ ಇಲ್ಲ ಅಲ್ಲವೇ, ಜನರಿಗೇನೋ ಕಷ್ಟ ಬರುತ್ತದೆ, ಹಬ್ಬ ಇರುತ್ತದೆ, ಬಡವರಾಗಿ ಬಿಡ್ತಾರೆ, ಟೈಮ್ ಇಲ್ಲ, ಪುಸ್ತಕ ಇಟ್ಕೊಳ್ಳೋಕ್ಕಾಗಲ್ಲ, ಬಿಟ್ಟು ಬಿಡ್ತಾರೆ. ಹಿಂದೆ ಓದುತ್ತಿದ್ದೆ, ಹಣ ಇತ್ತು, ಎಲ್ಲ ಇತ್ತು, ಈಗೇನಿಲ್ಲ, ಸಂಪಾದನೆ ಕಷ್ಟವಾಗ್ತಾ ಇದೆ, ಬದುಕುವುದು ಕಷ್ಟ, ಈಗ ರಾಮಾಯಣ ಏನು ಓದ್ತೀವಿ ಎಂದು ಬಿಟ್ಟು ಬಿಡ್ತಾರೆ. ಅಂದರೆ ಸಮಾಜ ಆಧರಿಸದಿದ್ದರೆ, ಓದದಿದ್ದರೆ ರಾಮಾಯಣ ಸಂಪ್ರದಾಯ ಹೋಗುತ್ತದೆ, ಲುಪ್ತವಾಗಿ ಬಿಡ್ತದೆ ಅಲ್ಲವೇ. ಅಥವಾ ರಾಮಾಯಣ ಓದುವವರು ಸತ್ತು ಹೋದರೆ ಮುಂದಿನ ತಲೆಮಾರುಗಳು ಯಾರೂ ಓದದಿದ್ದರೆ ಹೋಗಿಬಿಡ್ತಾರೆ. ಅಥವಾ ಇನ್ನೊಂದು ಕಾರಣ ಏನೆಂದರೆ, ರಾಮಾಯಣಕ್ಕಿಂತ ಚೆನ್ನಾಗಿ ಇನ್ನೊಬ್ಬರು ಏನಾದರೂ ಗ್ರಂಥ ಬರೆದಿಟ್ಟರೆ ಇದಕ್ಕಿಂತ ಚೆನ್ನಾಗಿ ಅದಿದೆ ಎಂದು ಅದು ಓದ್ತಾರೆ, ಇದು ಬಿಟ್ಟುಬಿಡ್ತಾರೆ ಅಲ್ಲವೇ. ಒಂದು ಇದಕ್ಕಿಂತ ಒಳ್ಳೆಯ ಪುಸ್ತಕ ಬಂದುಬಿಟ್ಟರೆ ಅಯ್ಯೋ ಆ ಪುಸ್ತಕ ಇನ್ನೂ ಚೆನ್ನಾಗಿ, ಕಾಳಿದಾಸ ಸ್ವಲ್ಪ ಮಾಡಿದ, ಆದರೆ ವಾಲ್ಮೀಕಿ ಸಮಾನ ಆಗಲಿಲ್ಲ. ಆದ್ದರಿಂದ ಕಾಳಿದಾಸ ಎಷ್ಟು ಮೆಚ್ಚಿಕೊಂಡರೂ ವಾಲ್ಮೀಕಿಯನ್ನು ಓದುಗರು ಬಿಟ್ಟಿಲ್ಲ. ಇನ್ನೊಂದು, ಈ ಗ್ರಂಥಕ್ಕೆ ಇನ್ನೊಂದು 3ನೆಯ ಕಾರಣ, ಈ ಗ್ರಂಥಕ್ಕೆ ಪಾರಾಯಣ ಶಕ್ತಿ ಇದೆ. ಇದು ಋಷಿಗಳ, ವಾಲ್ಮೀಕಿ ಒಬ್ಬ ಋಷಿ, ಬ್ರಹ್ಮದೇವನ ಆಶೀರ್ವಾದ, ಬ್ರಹ್ಮದೇವದಿಂದಲೇ ವೇದ ಮಂತ್ರಗಳು ಬಂತು. ಯಾರಿಗೆ? ಮರೀಚಿ, ಅಂಗಿರ ಮುಂತಾದ ಋಷಿಗಳಿಗೆ, ಕಶ್ಯಪ ಪ್ರಜಾಪತಿಗೆ ಬ್ರಹ್ಮದೇವನಲ್ಲೇ ವೇದ ಮಂತ್ರಗಳು ಹೊಳೆಯುತ್ತವೆ, ಬ್ರಹ್ಮದೇವನ ಮನಸ್ಸಿನಲ್ಲಿ. ಅವರು ತನ್ನ ಆಶೀರ್ವಾದದಿಂದ ಸಪ್ತ ಋಷಿಗಳಿಗೆ ವೇದ ಮಂತ್ರಗಳು ಕೊಡ್ತಾನೆ, ಅವರ ಮೂಲಕನೇ ನಮಗೆ ವೇದ ಮಂತ್ರಗಳು ಬರುತ್ತವೆ. ಇಲ್ಲಿ ಬ್ರಹ್ಮದೇವ ವೇದ ಮಂತ್ರ ಸಮಾನವಾದ ಶ್ಲೋಕಗಳನ್ನು ವಾಲ್ಮೀಕಿ ಮನಸ್ಸಿನಲ್ಲಿ ಹೊಳೆಯುವಂತೆ ಮಾಡಿದ. ಅದರಿಂದ ಇದು ಋಷಿ ದರ್ಶನ. ವೇದ ಮಂತ್ರಗಳು ಋಷಿಗಳ ಹೃದಯದಲ್ಲಿ ಹೇಗೆ ಹೊಳೆಯುತ್ತವೋ ವಾಲ್ಮೀಕಿಯಲ್ಲಿ ಮಂತ್ರಗಳು ಹಾಗೆ ಯಾರಿಗೆ ಋಷಿ ಮೂಲಕವೇ ವಾಲ್ಮೀಕಿ ಋಷಿ ಮನಸ್ಸಿನಲ್ಲಿ ಬ್ರಹ್ಮದೇವನ ಪ್ರೇರಣದಿಂದಲೇ ಈ ಶ್ಲೋಕಗಳು ಹೊಳೆದಿವೆ. ಆದ್ದರಿಂದ ಇದು ವೇದ ಮಂತ್ರ ಸಮಾನವೇ. ಆದರೆ ವೇದ ಮಂತ್ರ ಎಲ್ಲರೂ ಓದೋಕ್ಕಾಗಲ್ಲ, ಅದಕ್ಕೆ ತುಂಬ ಕಠೋರ ನಿಯಮಗಳಿವೆ. ತಪ್ಪು ಮಾಡಿಬಿಟ್ರೆ ಒಂದಕ್ಕೆ ಒಂದಾಗಿಬಿಡ್ತದೆ. ಆದ್ದರಿಂದ ಯಾರು ಎಲ್ಲರೂ ಓದಬಾರದು, ಅದಕ್ಕೆ ಕೆಲವು ನಿಯಮಗಳಿವೆ. ಅದಕ್ಕೆ ಆ ಬ್ರಾಹ್ಮಣರು, ಅದು ಉಪನಯನವಾಗಿರುವವರು, ಅದು ನಿಯಮದಿಂದ, ಅದು ಗುರುಮುಖದಿಂದ ಕಲಿತುಕೊಂಡು ಕರೆಕ್ಟ್ ಸ್ವರ ಇದ್ದು, ತಪ್ಪು ಮಾಡಿದರೆ ಉಲ್ಟಾಗಿಬಿಡ್ತದೆ. ತಪ್ಪು ಮಾಡಿದರೆ ಜೀವನದಲ್ಲಿ ಕೆಟ್ಟದಾಗ್ತದೆ. ಆದ್ದರಿಂದ ಅದೆಲ್ಲ ಮಾಡಬಾರದು. ಆದರೆ ಈ ವಾಲ್ಮೀಕಿ ರಾಮಾಯಣ ಮಾತ್ರ ಎಲ್ಲರೂ ಓದಬಹುದು, ಎಲ್ಲರಿಗೆ ಅವಕಾಶ ಕೊಟ್ಟರು. ಆದ್ದರಿಂದ ಈ ರಾಮಾಯಣವನ್ನು ಇದು ಹಾಗೆ ಬ್ರಹ್ಮದೇವನ ಅನುಗ್ರಹದಿಂದ ವಾಲ್ಮೀಕಿ ಮಹರ್ಷಿ, ಅದು ಮಹಾಭಾರತ ಭಾಗವತ ವೇದವ್ಯಾಸನ ಹೃದಯದಲ್ಲೇ ಹೊಳೆದಿದೆ. ಇದು ವೇದ ಮಂತ್ರವೇ, ಇದು ವೇದ ಸಮಾನವೇ. ಆದ್ದರಿಂದ ಇದು ಯಾವಾಗಿರುತ್ತದೆ? ಕಾರಣ ಹೇಳಿದ್ದೀನಲ್ಲ, ಕಷ್ಟ ಬಂತು ಬಿಟ್ಟು ಯಾವ ಕಷ್ಟ ಬಂದರೂ ವಾಲ್ಮೀಕಿ ರಾಮಾಯಣ ಬಿಡೋಕ್ಕಾಗಲ್ಲ. ಏಕೆ? ಕಷ್ಟದಲ್ಲಿರುವವನಿಗೆ ಇದು ಸಹಾಯಕ ಶಕ್ತಿ ಕೊಡ್ತದೆ, ಧೈರ್ಯ ಕೊಡ್ತದೆ. ಕಷ್ಟಗಳನ್ನು ಸಹಿಸಿಕೊಳ್ಳಬಹುದು. ಕಷ್ಟಗಳು ಪಾಪ ದೂರವಾಗಬೇಕಾದರೆ ಓದು, ಪಾಪ ಹೋಗುತ್ತದೆ, ಒಳ್ಳೆಯದಾಗ್ತದೆ. ಕಷ್ಟ ಬಂತು, ಕಷ್ಟಕ್ಕೆ ಧೈರ್ಯ ಕೊಡ್ತದೆ, ಪಾಪವನ್ನು ಪರಿಹಾರ ಮಾಡಿ ಒಳ್ಳೆಯದು ಮಾಡ್ತದೆ. ಅದರಿಂದ ಕಷ್ಟದಲ್ಲಿರುವವರು ಓದ್ತಾರೆ. ಕಷ್ಟದಲ್ಲಿರುವವರು ಓದಿದ್ದಾಗ ಏಕೆ ಬಿಡ್ತಾರೆ? ಯಾರೂ ಬಿಡಲ್ಲ. ಕಷ್ಟವಿಲ್ಲ ಅಂದರೇನು? ಆದರೂ ಎಲ್ಲ ಸುಖವಾಗಿರುವಾಗಲೂ ಓದಬೇಕನ್ನಿಸುತ್ತೆ. ತುಂಬ ಆಕರ್ಷಣೆ ಇದೆ ಕಥೆಗೆ. ಕೆಲವು ಕಾದಂಬರಿಗಳು ಆಕರ್ಷಣೀಯವಾಗಿರುತ್ತವೆ, ನೋಡಿ, ಓದಬೇಕನ್ನಿಸುತ್ತವೆ. ನೀವು ಸುಖವಾಗಿರುವಾಗ ರಾಮಾಯಣ ಓದಬೇಕನ್ನಿಸುತ್ತದೆ. ಕಷ್ಟಗಳು ಬಂದಾಗ ಅವಶ್ಯವಾಗಿ ಓದಲೇಬೇಕು. ನಿಮಗೆ ಯಾವಾಗ ಬಿಡ್ತಾನೆ? ಯಾರೂ ಬಿಡಲ್ಲ, ಓದ್ತಾನೆ ಅಲ್ಲವೇ? ಅಥವಾ 2ನೇ ಕಾರಣ ಏನು ಹೇಳಿದ್ದೀನಿ, ಅದರಿಂದ ಇನ್ನೊಬ್ಬರು ಇದಕ್ಕಿಂತ ಒಳ್ಳೆಯ ಗ್ರಂಥ ಬರೆದಿದ್ದಾರೆ. ಅಂದರೆ ವಾಲ್ಮೀಕಿಯನ್ನು ಎಷ್ಟು ಅನುಕರಣ ಮಾಡಿದ್ದರು. ಅವರೆಲ್ಲ ಕವಿಗಳು, ಕಾಳಿದಾಸಾದಿಗಳು ಕವಿಗಳು. ವಾಲ್ಮೀಕಿ ಕವಿ ಅಲ್ಲ, ಋಷಿ, ಸ್ವಯಂ ಭಕ್ತ. ಅವರು ಭಗವದ್ಭಕ್ತ, ಭಗವಂತನ ಭಕ್ತ, ಬ್ರಹ್ಮದೇವನ ಆಶೀರ್ವಾದ. ಇದು ವೇದಮಂತ್ರ ಸಮಾನ ಆಗುತ್ತದೆ. ಎಷ್ಟು ಕಾವ್ಯಗಳು ಬರೆದಿದ್ದರೂ ಇದರ ಸಮಾನ ಆಗಲಿಲ್ಲ. ಅದರಿಂದ ಒಳ್ಳೆಯ ಪುಸ್ತಕಗಳು ವಾಲ್ಮೀಕಿ ನಂತರ 100 ಸಾವಿರಾರು ಬಂದರೂ ವಾಲ್ಮೀಕಿಯನ್ನು ಸೋಲಿಸಕ್ಕಾಗಲಿಲ್ಲ. ವಾಲ್ಮೀಕಿಯೇ ಇದ್ದು ಬಿಟ್ಟ, ಅದರಿಂದ ಹೋಗಲ್ಲ ಅಲ್ಲವೇ? ಕಷ್ಟಗಳನ್ನು ಬಂದರೂ ಇದು ಓದುತ್ತಲೇ ಇರುತ್ತಾರೆ. ಇನ್ನೊಂದು, ಭಯಂಕರ ವಿದೇಶಿ ಪಾಲನದಲ್ಲಿಯೂ ಎಲ್ಲ ಎಷ್ಟೋ ಗ್ರಂಥಗಳು ನಾಶವಾಗಿವೆ. ಲೈಬ್ರರಿಯಲ್ಲಿಟ್ಟರೆ ಓದುಗರಿಲ್ಲ, ಕಷ್ಟ. ಇದು ಮಾತ್ರ ವಿದೇಶಿ ಪಾಲನದಲ್ಲಿಯೂ
ಇದು ಬದುಕಿ ಬಂದಿದೆ. ಇದಕ್ಕೆ ಏನೋ ಶಕ್ತಿ ಇದೆ. ಏಕೆ? ಬ್ರಹ್ಮದೇವನ ಆಶೀರ್ವಾದ ಇದೆ. ವಾಲ್ಮೀಕಿ ಅಂತ ಮಹನೀಯರು, ಸಾಕ್ಷಾತ್ ರಾಮಚಂದ್ರನ ಕಥೆ, ಬ್ರಹ್ಮದೇವನ ಆಶೀರ್ವಾದ. ಅದಕ್ಕೋಸ್ಕರ ಇವರೇ ಹೇಳ್ತಾರೆ, ನೀವು ಬರೆದಿದ್ದು ಮುಂದೂ ತಪ್ಪಿಲ್ಲ, ಇದರಲ್ಲಿ ಒಂದು ಮಾತು ತಪ್ಪಿಲ್ಲ, ಎಲ್ಲ ಕರೆಕ್ಟ್. ರಾಮಚಂದ್ರನ ಜೀವನ ಯಥಾವತ್ತಾಗಿರುತ್ತದೆ, ಎಲ್ಲಿ ತಪ್ಪಿಲ್ಲ. ರಾಮಚಂದ್ರ ನಡೆದಿದ್ದು ಒಂದು, ಇಲ್ಲಿ ಬರೆದಿದ್ದು ಒಂದು, ಹಾಗೆ ಆಗಲ್ಲ. ಏನು ಹೇಗೆ ನಡೆದಿದೆಯೋ ಅದೇ ಬರೆಯುತ್ತಾರೆ. ಎರಡನೆಯದು, ಇದು ಜನರಲ್ಲಿ ಪ್ರಸಿದ್ಧವಾಗುತ್ತದೆ, ಶಾಶ್ವತವಾಗಿರುತ್ತದೆ. ಕೆಲವರು ಬರೆದಿಡುತ್ತಾರೆ, ಯಾರು ಓದಲ್ಲ, ಅಲ್ಲೇ ಇದ್ದು ಬಿಡ್ತದೆ. ಪುಸ್ತಕಗಳು ಗೆದ್ದಲು ತಿನ್ನುತ್ತವೆ, ಯಾರು ಓದುಗರೇ ಇಲ್ಲ. ಇದು ಹಾಗಲ್ಲ, ಎಲ್ಲರೂ ಓದ್ತಾರೆ. ಇದರ ಸಮಾನ ಇನ್ನೊಂದು ಪುಸ್ತಕ ಬರಲ್ಲ. ಇದು ಲೋಕದಲ್ಲಿ ಪ್ರಸಿದ್ಧವಾಗ್ತದೆ. ಯಾವಾಗ? ಯಾವತ್ ಸ್ಥಾಸ್ಯಂತಿ ಗಿರಯಃ. ಈ ಭೂಮಿ ಮೇಲೆ ಪರ್ವತಗಳು ಎಷ್ಟು ದಿವಸ ಇರುತ್ತವೋ, ಸರಿತಶ್ಚ ಮಹೀತಲೆ. ನದಿಗಳು ಸಮುದ್ರಗಳು ಭೂಮಿ ಮೇಲೆ ಎಷ್ಟು ದಿವಸ ಇರುತ್ತವೋ, ಪರ್ವತಗಳು ಬೆಟ್ಟಗಳು ಎಷ್ಟು ದಿವಸ ಇರುತ್ತವೋ, ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಅದ್ಭುತ. ಇದು ಬ್ರಹ್ಮದೇವನ ಆಶೀರ್ವಾದ. ಪರ್ವತಗಳು, ನದಿಗಳು, ಸಮುದ್ರಗಳು ಈ ಭೂಮಿ ಮೇಲೆ ಎಷ್ಟು ದಿವಸ ಇರುತ್ತವೋ ಅಷ್ಟು ದಿವಸ ರಾಮಾಯಣ ಕಥೆ ಇರುತ್ತದೆ. ಯಾವ ಗ್ರಂಥಕ್ಕಾದರೆ ಇದೆಯಾ ಇಷ್ಟು ಶಕ್ತಿ? ಹೋಗಲ್ಲ. ಇದು ಬ್ರಹ್ಮದೇವನ ಆಶೀರ್ವಾದ ನೋಡಿ. ಅದೇ ಹೇಳಿದ್ದೀನಿ, ಮೂಲದಿಂದ ಓದಬೇಕು. ಅನುವಾದಗಳು ಓದ್ತಾರೆ, ಸಂಕ್ಷೇಪ ಎಲ್ಲ ಬಿಟ್ಟು ಬಿಡ್ತಾರೆ. ಮೂಲ ಓದಬೇಕು. ಎಷ್ಟು ಅರ್ಥ ಇದೆ. ವಾಲ್ಮೀಕಿ ಬಾಯಿದಿಂದ ಬಂದಿರುವ ಮಾತಿನಲ್ಲಿ ಏನೋ ಒಂದು ಆಳವಾದ ಅರ್ಥ ಇರುತ್ತದೆ, ಪ್ರತಿ ಮಾತಿಗೆ. ಅದು ಗುರುಮುಖದಿಂದ ಕೇಳಬೇಕು. ತಾವು ಓದ್ಬಿಟ್ರೆ ಬೇಗ ಓದ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಅದು ನೋಡಿ, ಇಷ್ಟೆಲ್ಲ ಅರ್ಥ ಇದೆ ಅಲ್ಲಿ. ಯಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ, ಯಾವದ್ ರಾಮಸ್ಯ ಚ ಕಥಾ ತತ್ಕೃತ ಪ್ರಚರಿಷ್ಯತಿ. ಹೊಸಿ ನೋಡಿ, ಎಷ್ಟು ದಿವಸವರೆಗೂ ಪರ್ವತಗಳು, ಸಮುದ್ರ, ನದಿಗಳು ಭೂಮಿ ಮೇಲೆ ಬದುಕುತ್ತವೋ ಅಷ್ಟು ದಿವಸ ರಾಮಾಯಣ ಭೂಮಿ ಮೇಲೆ ಬದುಕುತ್ತದೆ. ಎಷ್ಟು ದಿವಸ ರಾಮಾಯಣ ಭೂಮಿ ಮೇಲೆ ಇರುತ್ತದೋ ಅಷ್ಟು ದಿವಸ ನೀವು ಬ್ರಹ್ಮಲೋಕದಲ್ಲಿ, ವೈಕುಂಠದಲ್ಲಿ ನನ್ನ ಜೊತೆಗೆ ನೀವಿರುವುದು. ಯಾರು? ವಾಲ್ಮೀಕಿ. ಏಕೆ? ಯಾರು ಪುಣ್ಯಕರ್ಮ ಮಾಡ್ತಾರೋ ಲೋಕದಲ್ಲಿ, ಅವರ ಪುಣ್ಯದಿಂದ ಜನರ ಅಯ್ಯೋ ಅವರು ಪುಣ್ಯಾತ್ಮ, ನಮಗೆಷ್ಟು ಉಪಕಾರ ಮಾಡಿದ್ದಾರೆ ಎಂದು ನೆನಪಿಸ್ಕೊಂಡರೆ, ಯಾರು ಅವರನ್ನು ನೆನಪಿಸ್ಕೊಳ್ತಾರೋ ಭಕ್ತಿಯಿಂದ, ಅಯ್ಯೋ ಇಷ್ಟು ಪುಣ್ಯಾತ್ಮರು ನಮಗೆಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ದಿವಸ ಇವರ ಸ್ಮರಣ ಇರುತ್ತದೋ ಅಷ್ಟು ದಿವಸ ಅವರು ವೈಕುಂಠದಲ್ಲೇ ಇರ್ತಾನೆ. ಎಲ್ಲರೂ ಮರೆತು ಹೋದರೆ ಅವರ ಪುಣ್ಯ ಮುಗಿಯುತ್ತದೆ ಮತ್ತು ಅವರ ಕೆಳಗೆ ಬರ್ತಾನೆ. ವಾಲ್ಮೀಕಿಯನ್ನು ಯಾರು ಮರೆಯಲ್ಲ, ವಾಲ್ಮೀಕಿ ಕೆಳಗೆ ಬರಲ್ಲ, ಬ್ರಹ್ಮಲೋಕದಲ್ಲಿ ವೈಕುಂಠದಲ್ಲೇ ಇದ್ದು ಬಿಡ್ತಾನೆ. ಅದು ಬ್ರಹ್ಮದೇವನ ಆಶೀರ್ವಾದ ನೋಡಿ. ಯಾವದ್ ರಾಮಸ್ಯ ಚ ಕಥಾ ತತ್ಕೃತ ಪ್ರಚರಿಷ್ಯತಿ. ನೀವು ಬರೆದಿರುವ ರಾಮಾಯಣ ಎಷ್ಟು ದಿವಸ ಭೂಮಿ ಮೇಲೆ ಬದುಕುತ್ತದೋ, ಅಂದರೆ ಜನರು ಓದುತ್ತಾ ಇರುತ್ತಾರೋ, ನೆನಪಿಸ್ಕೊಳ್ತಾ ಇರುತ್ತಾರೋ ಅಷ್ಟು ದಿವಸ ನೀವು ನನ್ನ ವೈಕುಂಠದಲ್ಲಿ ನನ್ನ ಜೊತೆಗೆ ಇರ್ತೀವಿ. ತಾವದೂರ್ಧ್ವಂ ಮದಶ್ಚತ್ವಂ ಮಲ್ಲೋಕೇಶು ನಿವತ್ಸ್ಯಸಿ. ಅಷ್ಟು ದಿವಸ ನೀವು ನನ್ನ ಲೋಕದಲ್ಲೇ ಇರುವುದು. ಅಂದರೆ ನಿಮಗೆ ಇಷ್ಟು ವೈಕುಂಠ ಪ್ರಾಪ್ತಿಗೆ ಇಲ್ಲಿ ನಿಮಗೆ ಅವಕಾಶ ಏನು? ರಾಮಚಂದ್ರನ ಕಥೆಯನ್ನೇ ನೇರಾಗಿ ತಿಳ್ಕೊಳ್ಳುವುದು ಅದೃಷ್ಟ ನಿನಗೆ. ನಿನ್ನ ದಿವ್ಯ ದೃಷ್ಟಿದಿಂದ ನೋಡಿ ರಾಮಾಯಣ ಎಲ್ಲೆಲ್ಲಿ ಏನೇನು ನಡೆಯುತ್ತೋ ಅದೆಲ್ಲ ನೇರಾಗಿ ತಿಳ್ಕೊಳ್ಳುವುದು. ಒಂದೊಂದು ರಾಮಕೋಟಿ ಬರೆಯುವ ಹಾಗೆ ವಾಲ್ಮೀಕಿ ರಾಮಕೋಟೆ ಬರೆದ ಅಲ್ಲವೇ? ಒಂದೊಂದು ಘಟನೆಯನ್ನು ಶ್ಲೋಕರೂಪವಾಗಿ ಕಣ್ಣಿಗೆ ಬಂದಿದ್ದೆಲ್ಲ ಒಂದೊಂದು ಬರೆಯುವಾಗ ನಾವು ಯೋಚನೆ ಮಾಡಿದ್ದರೆ ತಕ್ಷಣವೇ ಯೋಚನೆ ಮಾಡ್ತೀವಿ, ತಕ್ಷಣ ಬಿಟ್ಟು ಬಿಡ್ತೀವಿ. ಹಾಗಲ್ಲ, ಯೋಚನೆ ಮಾಡಿದ್ದಾಗ ಆ ಒಂದೊಂದು ಘಟನೆ ಬರೆಯುತ್ತಾ ಇರುವವರೆಗೂ 1-2 ನಿಮಿಷ 5 ನಿಮಿಷ ಮನಸ್ಸಿನಲ್ಲೇ ಇರುತ್ತದೆ ಅಲ್ಲವೇ? ರಾಮಾಯಣ ಕಥೆ ಒಂದೊಂದು ಘಟನೆ ಮನಸ್ಸಿನಲ್ಲೇ ಇಟ್ಕೊಳ್ತಾನೆ. ಅದೇ ರಾಮಾಯಣವನ್ನು ಸ್ಮರಿಸುತ್ತಾ ಅದೇ ಬರೆಯುತ್ತಾನೆ. ಹೀಗೆ ಪೂರ್ತಿ ರಾಮಾಯಣ ಕಥೆ ಮೇಲೆ ಧ್ಯಾನ ಮಾಡಿದ ವಾಲ್ಮೀಕಿ ರಾಮಚಂದ್ರನ ಮೇಲೆ. ಮೊದಲು ದಿವ್ಯ ದೃಷ್ಟಿಯಿಂದ ನೋಡಿ ತಿಳ್ಕೊಂಡ, ಎರಡನೇದು ಧ್ಯಾನ ಮಾಡಿದ. ಪೂರ್ತಿ ರಾಮಚಂದ್ರನ ಹೆಜ್ಜೆ ಮೇಲೆ ಅವರು ಹೇಗೆ ಕಂಡು ಬರ್ತಾನೆ, ಅವರ ಕಣ್ಣು ಹೇಗಿದೆ, ಮೂಗು ಹೇಗಿದೆ, ಬಾಯಿ ಹೇಗಿದೆ, ಕಾಲು ಹೇಗಿದೆ, ಕೈ ಹೇಗಿದೆ, ಕಿವಿ ಹೇಗಿದೆ, ಆಭರಣಗಳು, ಕೂದಲು ಹೇಗಿದೆ, ಒಂದೊಂದು ಪಾದಗಳು ಹೇಗೆ, ಯಾರು ಹೇಗೆ, ಅವರ ವಸ್ತ್ರ ಹೇಗಿದೆ, ಯಾರು ಹೇಗೆ ನಮಸ್ಕಾರ ಮಾಡಿದ್ದಾರೆ, ರಾಮಚಂದ್ರ ಹೇಗೆ ಎಲ್ಲ ಎದುರಾಗಿ ಕಂಡು ಬರ್ತದೆ. ಅದೇ ಧ್ಯಾನ ಮಾಡಿದ. ಇದು ಎಷ್ಟು ವರ್ಷ ಬರೆದಿದ್ದನೋ ಅಷ್ಟು ವರ್ಷ ಧ್ಯಾನ ವಾಲ್ಮೀಕಿಗೆ ಬರೆದಿದ್ದ. ನಂತರ ಎಲ್ಲರೂ ಓದುತ್ತಾ ಇರುವಾಗ ವಾಲ್ಮೀಕಿಯನ್ನೇ ಸ್ಮರಣ ಮಾಡಿ ನಮಸ್ಕಾರ ಮಾಡಿ ಓದ್ತಾರೆ ಅಲ್ಲವೇ? ಇದೆಲ್ಲ ಇಷ್ಟು ದಿವಸ ನಿಮಗೆ ಅವಕಾಶ, ಇಷ್ಟು ಆಗುವವರೆಗೂ ನೀವು ಎಲ್ಲರೂ ನಿನ್ನನ್ನು ರಾಮಚಂದ್ರನ ಜೊತೆಗೆ ಸ್ಮರಿಸ್ಕೊಳ್ತಾರೆ, ರಾಮಚಂದ್ರನ ಭಕ್ತನಾಗಿ ಸ್ಮರಿಸ್ಕೊಳ್ತಾರೆ ಅಲ್ಲವೇ? ರಾಮಚಂದ್ರನ ಭಕ್ತ ಗುರುಗಳಾಗಿ ಸ್ಮರಿಸ್ಕೊಳ್ತಾರೆ.
ನಿನ್ನನ್ನು ಗುರುಗಳಾಗಿ ಸ್ಮರಿಸ್ಕೊಳ್ತಾರೆ, ರಾಮಚಂದ್ರನ ಭಕ್ತ ಎಂದು ಸ್ಮರಿಸ್ಕೊಳ್ತಾರೆ, ಭಕ್ತಿಯಿಂದ ಸ್ಮರಿಸ್ಕೊಳ್ತಾರೆ. ಎಷ್ಟು ದಿವಸ ನಿನ್ನನ್ನು ಭಕ್ತಿಯಿಂದ ರಾಮಚಂದ್ರನ ಭಕ್ತನೆಂದು ಹನುಮಂತ ಹೇಗೆ ಭಕ್ತನೋ, ಲಕ್ಷ್ಮಣ ಹೇಗೆ ಭಕ್ತನೋ, ಭರತನು ಹೇಗೆ ಭಕ್ತನೋ ವಾಲ್ಮೀಕಿಯು ಅಷ್ಟೇ ಭಕ್ತ ಅಲ್ಲವೇ? ಭಕ್ತರಂದರೆ ಏನು ನೋಡ್ತೀವಿ ನಾವು? ಭರತ, ಲಕ್ಷ್ಮಣ, ಹನುಮಂತ ಇವರು ಮೂವರು ಭಕ್ತರು. ಹಾಗೆಯೇ ವಾಲ್ಮೀಕಿಯು ಅಷ್ಟೇ, ಅಷ್ಟು ಭಕ್ತಿಯಿಂದ ಒಂದೊಂದು ಘಟನೆ ಬರೆದಿದ್ದ. ಆದ್ದರಿಂದ ಎಷ್ಟು ದಿವಸ ಜನರು ನಿನ್ನನ್ನು ರಾಮಚಂದ್ರನ ಜೊತೆಗೆ ಭಕ್ತಿಯಿಂದ ಸ್ಮರಿಸ್ಕೊಳ್ತಾರೋ ಅಷ್ಟು ದಿವಸ ನೀವು ರಾಮಚಂದ್ರನ ಜೊತೆಗೇ ಇರ್ತೀವಿ. ಏಕೆ? ಮನುಷ್ಯರ ಸ್ಮರಣದಲ್ಲೇ ನೀವು ರಾಮನ ಜೊತೆಗೆ ಇರುವುದು, ವೈಕುಂಠದಲ್ಲಿ ಇನ್ನೇನು ಹಾಗೇ ಇರುವುದು. ನಾವು ಶ್ಲೋಕ ಹೇಳಿದ್ದೀವಲ್ಲ ಹಿಂದೆ, ಅದು ಎಲ್ಲಿ ಒಂದು ನಾವು ಪ್ರತಿನಿತ್ಯ ಹೇಳ್ತೀವಿ ನೋಡಿ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಮಧುರವಾದ ರಾಮ ಎಂಬ 2 ಅಕ್ಷರಗಳು ಮಧುರವಾದ ಅಕ್ಷರಗಳು, ಸಿಹಿಯಾದ ಮಾತುಗಳಂತೆ. ರಾಮ ಎಂಬ ಈ ಸಿಹಿಯಾದ ಈ 2 ಅಕ್ಷರಗಳನ್ನು ಕೋಕಿಲೆಯಾಗಿ ಅವರು ಕೂಗುತ್ತಾ ಇದ್ದಾನಂತೆ. ಯಾರು? ವಾಲ್ಮೀಕಿ. ರಾಮ 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 ಎಂದು ಕೂಗುತ್ತಾ ಇರುತ್ತಾನಂತೆ. ಏಕೆ? ಕೋಗಿಲ ಹಾಗೆ ಕೂಗುತ್ತಾನಂತೆ. ಈ 2 ಅಕ್ಷರಗಳು ಅಷ್ಟು ಮಧುರವಾಗಿ ಕೂಗುತ್ತಾನಂತೆ. ಕೋಗಿಲ ಪಕ್ಷಿ ಏನು ಒಂದು ಮರ ಹತ್ತಿ ಅದು ಕೊಂಬೆ ಹತ್ತಿ ಕೂಗುತ್ತದೆ. ಬರೀ ಇದು ಯಾವ ಕೊಂಬೆ ಅಂದರೆ ರಾಮಾಯಣ ಎಂಬ ಮರದಲ್ಲಿ ಕೊಂಬೆ ಹತ್ತು ಕೂಗುತ್ತದಂತೆ ನೋಡಿ. ಆರಸ್ಯ ಕವಿತಾ ಶಾಖಾ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯಣ ಎಂಬ ಮರದ ಕಾವ್ಯ ಏನು ಕವಿತ್ವ ಎಂಬ ಶಾಖೆ ಮೇಲೆ, ಕೊಂಬೆ ಮೇಲೆ ಕುಳಿತುಕೊಂಡು ರಾಮ ರಾಮ ಎಂದು ಕೂಗುತ್ತಾನಂತೆ. ಯಾರು? ವಾಲ್ಮೀಕಿ ಎಂಬ ಪಕ್ಷಿ. ನೋಡಿ ಅದು ಹೇಳ್ತಾನೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿ ಕೋಕಿಲ ಆಗಿಬಿಟ್ಟ ವಾಲ್ಮೀಕಿ. ಏಕೆ? ಈ ರಾಮಾಯಣವೆಲ್ಲ ಅವರು ಬರೆದಿದ್ದೇ ಅಲ್ಲ, ಕೂಗುತ್ತಾ ಇದ್ದಾನೆ ಕೋಕಿಲ ಹಾಗೆ. ಕೋಕಿಲ ಕೂಗಿದ್ದರೆ ಒಂದೊಂದು ಮಾತು ಸಿಹಿಯಾಗಿರುತ್ತದೆ. ಇಲ್ಲಿ ಒಂದೊಂದು ಶ್ಲೋಕ ಕೋಗಿಲ ಕೂಗು ಹಾಗೆಯೇ ಇರುತ್ತದೆ. ಅದಕ್ಕೋಸ್ಕರ ಒಂದೊಂದು ಶ್ಲೋಕ ಮಧುರವಾಗಿರುತ್ತದೆ. ಅದರಿಂದ ಯಾರಿಗೆ ಸಂಸ್ಕೃತ ಕಲಿಯುವ ಟೈಮ್ ಇರುತ್ತದೋ, ಹೇಳುವ ಗುರುಗಳು ಸಿಕ್ಕಿದ್ದರೆ ಕಲಿತುಕೊಂಡು ರಾಮಾಯಣವೇ ಮೊದಲು ರಾಮಾಯಣವೇ ಓದಬೇಕು. ಅದ್ಭುತವಾದದ್ದು. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಇನ್ನೊಂದು, ವಾಲ್ಮೀಕಿ ಹಾಗೆ ಕೂಗುತ್ತಾ ಇದ್ದರೆ ನಾವೇನು ಮಾಡಬೇಕು? ನಾವು ಕೇಳಬಹುದಲ್ಲವೇ? ಯಪ್ಪಿಬನ್ ಸತತಂ ರಾಮಚರಿತ ಅಮೃತ ಸಾಗರಂ. ರಾಮಕಥಾ ಎಂಬುದು ಅಮೃತ. ಎಷ್ಟು ಅಮೃತ? ಸಮುದ್ರ ಮಂಥನ ಮಾಡಿದರೆ ಒಂದೇ ಕಲಶ ಬಂತು. ಆ ಕಲಶ ಅಷ್ಟು ಹೇಳ್ತಾರ, ಕಲಶ ಅಷ್ಟು ಅಮೃತದಲ್ಲಿ ಎಲ್ಲರ ದೇವರಿಗೆ ಕೊಟ್ಟರೆ ಉದ್ಧರಣಿ ಗೊತ್ತಾ? ಸಂಧ್ಯಾ ವಂದನಕ್ಕೆ ಬಳಸ್ತಾರೆ ನೋಡಿ ಉದ್ಧರಣಿ. ಆ ಉದ್ಧರಣಿಯಿಂದ ಎತ್ತಿ ಎಲ್ಲರಿಗೆ ಅರ್ಧ ಉದ್ಧರಣಿ ಕೊಟ್ಟರೋ ಏನೋ ಅಲ್ಲರಿಗೆ ಅಲ್ಲವೇ? ಒಂದೊಂದು ಚುಕ್ಕ ಅಂದರೆ ನೀವೇನು ಹೇಳ್ತೀರಿ, ಒಂದೊಂದು ಹನಿ ಅಷ್ಟೇ. ಅಮೃತ ಒಳ್ಳೆಯದು ಅಂದರೆ ಹನಿ ಬಂತು. ಇದು ನೋಡಿ ಅಮೃತದ ಸಾಗರ. ರಾಮಾಯಣ ಎಂಬುದು ಅಮೃತದ ಸಮುದ್ರ ಇದೆ. ಎಷ್ಟು ಕುಡಿಯಬಹುದು? ನೀವು ಎಷ್ಟು ಕುಡಿದ್ರೆ ಯಾರು ಅಡ್ಡಿ ಇಲ್ಲ, ಯಾರು ಹೇಳುವರೇ ಇಲ್ಲ. ಎಲ್ಲ ಕುಡಿದು ಬಿಡ್ತೀಯಪ್ಪ, ಸಮುದ್ರ ಖಾಲಿ ಆಗಿಬಿಡ್ತದೆ, ಬೇಡ ಎಂದು ಯಾರು ಹೇಳಲ್ಲ. ಸಮುದ್ರ ಖಾಲಿ ಆಗೋದೇ ಇಲ್ಲ, ಕುಡಿ, ಎಷ್ಟಾದರೂ ಕುಡಿಯು, ಯಾರು ಅಡ್ಡಿ ಮಾಡುವರೇ ಇಲ್ಲ. ಎಷ್ಟಾದರೂ ಕುಡಿಯು, ಯಾರೂ ಅಡ್ಡಿ ಮಾಡಲ್ಲ. ಇಲ್ಲಿ ನೋಡಿ, ಯಪ್ಪಿಬನ್ ಸತತಂ ರಾಮಚರಿತ ಅಮೃತ ಸಾಗರಂ. ರಾಮಚರಿತ್ರ ಎಂಬ ಅಮೃತ ಸಮುದ್ರ ಇದೆ. ಅದನ್ನು ಕುಡಿಯುತ್ತಾ ಯಾರು? ವಾಲ್ಮೀಕಿ. ಆ ರಾಮಕಥಾ ಎಂಬ ಅಮೃತವನ್ನು ಎಷ್ಟು ಕುಡಿದರೂ ಸಾಕು ಎನಿಸಲಿಲ್ಲ. ಅದರಿಂದ ಇನ್ನೂ ಕುಡಿಯುತ್ತಾನೇ ಇದ್ದಾನೆ, ಈಗಲೂ ಕುಡಿಯುತ್ತಾನೇ ಇದ್ದಾನೆ. ಅತೃಪ್ತಸ್ಥಂ ಮುನಿಂ ವಂದೇ. ಆ ಮುನಿ, ವಾಲ್ಮೀಕಿ ಮುನಿ, ಅವರಿಗೆ ತೃಪ್ತಿ ಆಗಲಿಲ್ಲ. ಅಂದರೆ ಬಾಯಾರಿಕ ಏನಾಗ್ತದೆ, ಹಿಂಗೆ ಬಿಟ್ಟರೆ ಸಾಕನ್ಸಲಿಲ್ಲ, ಇನ್ನೂ ಕುಡಿಯಬೇಕು, ಎಷ್ಟು ಸಿಹಿಯಾಗಿದೆ ಎಂದು ಇನ್ನೂ ಕುಡಿಯಬೇಕು. ಕುಡಿಯುತ್ತಾನೇ ಇದ್ದಾನಂತೆ, ಈಗಲೂ ಕುಡಿಯುತ್ತಾನೇ ಇದ್ದಾನೆ. ಅತೃಪ್ತಸ್ಥಂ ಮುನಿಂ ವಂದೇ. ಆ ಮುನಿಗೆ ನಮ್ಮ ನಮಸ್ಕಾರ. ಪ್ರಾಚೇತಸ ಮಕಲ್ಮಷಂ. ಅತ್ಯಂತ ಪವಿತ್ರವಾದ ವಾಲ್ಮೀಕಿ ಪ್ರಚೇತಸ ಮಹರ್ಷಿ ಮಗ. ಪ್ರಚೇತಸ ಮಹರ್ಷಿ ವಂಶದಲ್ಲಿ 10ನೆಯ ವಂಶ. ವಾಲ್ಮೀಕಿ ಪ್ರಚೇತಸ್ ಎಂಬ ಋಷಿ ಇದ್ದಾನೆ. ಆ ಪ್ರಚೇತಸ ಎಂಬ ಋಷಿ ಸಪ್ತ ಋಷಿಗಳಲ್ಲಿ ಒಬ್ಬರು. ಆ ಪ್ರಚೇತಸ ಋಷಿಗಳ 10ನೆಯ ತಲೆಮಾರು. ಪ್ರಾಚೇತಸೋಹಂ ದಶಮಃ ಎಂದು ಹೇಳ್ತಾನೆ ರಾಮಾಯಣದಲ್ಲಿ ಎಲ್ಲೋ ಒಂದು ಕಡೆ. ಪ್ರಚೇತಸ ಮಹರ್ಷಿಗೆ 10ನೆಯ ತಲೆಮಾರು ನಮ್ಮದು.
ನಾನು 10ನೆಯ ಮಗ, ಆ ತಲೆಮಾರಿನಿಂದ ಬರುತ್ತಾ ಇದ್ದರೆ ಪ್ರಾಚೇತಸ ಮಹರ್ಷಿ ಆ ವಂಶದಲ್ಲಿ ಹುಟ್ಟಿದ್ದೇನೆ. ಪ್ರಾಚೇತಸೋಹಂ ದಶಮಃ ಎಂದು ಒಂದು ಕಡೆ ಹೇಳ್ತಾನೆ. ಅದು ಎಲ್ಲೋ ನೆನಪಿಲ್ಲ, ಬಂದಾಗ ಹೇಳ್ತೀವಿ. ನಾವು ರಾಮಾಯಣ ಓದ್ತೀವಲ್ಲ, ಯಾವಾಗ ಬರುತ್ತದೋ. ನಾನು ಹೀಗೆ ಓದ್ತಾ ಇದ್ದರೆ ಈ ಒಂದೊಂದು ಶ್ಲೋಕ ಎಷ್ಟು ದಿವಸ ಆಗುತ್ತದೋ. ಇವತ್ತು ಎಲ್ಲ ಸೇರಿ 5-6 ಶ್ಲೋಕ ಆಯಿತು ಅಷ್ಟೇ. ಟೈಮೇ ಆಗುತ್ತೆ. ಟೈಮಿನ 5 ನಿಮಿಷ ಟೈಮ್ ಇದೆ. ಅದು 3 ನಿಮಿಷನೇ ಇದೆ. ಓಕೆ. ಅತೃಪ್ತಸ್ತಂ ಮುನಿಂ ವಂದೇ ಪ್ರಾಚೇತಸಮಕಲ್ಮಷಂ. ಅಷ್ಟು. ಇವರೇನು ಹೇಳಿದ 4ನೆಯದು, ಇದು ಪ್ರಸಿದ್ಧವಾಗುತ್ತದಪ್ಪ. ನೀವು ಎಷ್ಟು ದಿವಸ ಭೂಲೋಕದಲ್ಲಿರುತ್ತದೋ ಇದು ಏನು ಪೂರ್ತಿ ಸೃಷ್ಟಿ ಪ್ರಳಯ ಕಾಲವರೆಗೂ ಇರುತ್ತದೆ ಅಂತ ಅರ್ಥ. ರಾಮಾಯಣ ಪರ್ವತಗಳು ನದಿಗಳಿರುತ್ತವೆ ಅಂದರೆ ಅರ್ಥವೇನು? ಪ್ರಳಯವಾಗುವಾಗಲೇ ಹೋಗ್ತವೆ, ಅಷ್ಟುವರೆಗೂ ಹೋಗಲ್ಲ. ಅಂದರೆ ಪ್ರಳಯ ಕಾಲವರೆಗೂ ರಾಮಾಯಣ ಭೂಲೋಕದಲ್ಲಿರುತ್ತದೆ. ಪ್ರಳಯ ಕಾಲವರೆಗೂ ಇರುತ್ತದೆ. ಅಷ್ಟುವರೆಗೂ ನೀವು ಇಲ್ಲೇ ಇರ್ತೀವಿ. ಮತ್ತೆ ಸೃಷ್ಟಿ ಪ್ರಳಯ ಆಗೋವರೆಗೂ ನೀವು ವೈಕುಂಠದಲ್ಲೇ ಇರ್ತೀವಿ. ಅದಕ್ಕೋಸ್ಕರ ನೋಡಿ, ಭಾರತ ದೇಶದಲ್ಲಿ ರಾಮಾಯಣ ಗೊತ್ತಾ, ಪ್ರಪಂಚದಲ್ಲಿ ಯಾವುದೇ ಕಾವ್ಯ, ಯಾವುದೇ ಕಥಾ, ಇಡೀ ಪ್ರಪಂಚದಲ್ಲಿ ಪ್ರಸಿದ್ಧವಾಗಿದ್ದು ಕಥೆ ಯಾವುದಾದರೂ ಇದೆಯಾ? ಎಷ್ಟೋ ಕಥೆಗಳಿವೆ, ಇಷ್ಟು ಪ್ರಸಿದ್ಧ ಯಾವುದಿಲ್ಲ. ಮಹಾಭಾರತ ಸ್ವಲ್ಪ ಪ್ರಸಿದ್ಧವೇ, ಇಡೀ ಪ್ರಪಂಚ ಓದುತ್ತದೆ. ಮಹಾಭಾರತಕ್ಕಿಂತ ಹೆಚ್ಚು ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿವೆಯೋ ಅಷ್ಟು ಭಾಷೆಗಳಲ್ಲಿ ರಾಮಾಯಣ ಇದೆ ಗೊತ್ತಾ. ಫ್ರಾನ್ಸ್ ಭಾಷೆದಲ್ಲಿದೆ, ಜರ್ಮನ್ ಇದೆ, ಇಟಾಲಿಯನ್ ಇದೆ, ಸ್ಪ್ಯಾನಿಷ್ ಇದೆ, ಇನ್ನು ಚೈನಾ ಭಾಷೆದಲ್ಲಿದೆ, ಜಪಾನ್ ಭಾಷೆದಲ್ಲಿದೆ, ಮಲೇಷಿಯಾ, ಸಿಂಗಪೂರು ಎಲ್ಲ ಭಾಷೆಗಳಲ್ಲಿದೆ ರಾಮಾಯಣ. ಇಲ್ಲ ಉರ್ದುನಲ್ಲಿದೆ ಗೊತ್ತಾ, ಅರಬಿಕ್ನಲ್ಲಿದೆ, ಉರ್ದುನಲ್ಲಿದೆ, ಪರ್ಷನ್ ಇದೆ. ರಾಮಾಯಣ ಇಲ್ಲದ ಭಾಷೆಯೇ ಇಲ್ಲ ಪ್ರಪಂಚದಲ್ಲಿ. ಎಲ್ಲ ಭಾಷೆಗಳಲ್ಲಿದೆ ರಾಮಾಯಣ ಕಥಾ. ಪ್ರಪಂಚದಲ್ಲಿ ಎಲ್ಲ 100-120 ಭಾಷೆಗಳಲ್ಲಿದೆ ರಾಮಾಯಣ ಕಥೆ. ಅಂದರೆ ಗೊತ್ತಿಲ್ಲದ ದೇಶವೇ ಇಲ್ಲ. ಒಬ್ಬರು ನನ್ನನ್ನು ಭೇಟಿ ಮಾಡಿದ ಹೈದರಾಬಾದ್ನಲ್ಲಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಎಂದು ಆಯಿತಂತೆ, ರಾಮಾಯಣ ಕಾನ್ಫರೆನ್ಸ್. ರಾಮಾಯಣ ಪಂಡಿತರ ಒಂದು ಸಭೆ ಮಾಡಿದ್ದರೆ ಪ್ರಪಂಚದಲ್ಲಿ ಎಲ್ಲ ದೇಶದಿಂದ ಬಂದರು 500-1000 ಜನರು. ಅವರು ಎಲ್ಲರೂ ರಾಮಾಯಣ ಅಂದರೆ ಇಷ್ಟ ಇರುವವರೇ. ಅವರು ತಮ್ಮ ತಮ್ಮ ಭಾಷೆಯಲ್ಲಿರುವ ರಾಮಾಯಣವನ್ನು ಓದಿಕೊಂಡು ಇನ್ನು ಮೂಲವು ಸಂಸ್ಕೃತವು ನೋಡಬೇಕು ಅಂದ್ಕೊಂಡರು. ಎಲ್ಲರಿಗಾಗಲಿಲ್ಲ. ಕೆಲವರು ಸ್ವಲ್ಪ ಆದರೂ ಓದಿಕೊಂಡರು. ಕೆಲವರೇ ಸಂಸ್ಕೃತ ಗೊತ್ತಿರುವವರು ಬಂದರಂತೆ. ಆ ಮೀಟಿಂಗ್ನಲ್ಲಿ ಅವರು ಏನು ಹೇಳಿದ, ರಾಮಾಯಣ ಭಾರತ ದೇಶದಲ್ಲಿ ನಡೆಯಿತು ನಿಜ, ಆದರೆ ಇದು ಪ್ರಪಂಚದ ಕಥೆ, ಎಲ್ಲರಿಗಿಷ್ಟ ಇದೆ, ಇದು ಎಲ್ಲರ ಜೀವನದ ಕಥೆ. ಅಂದರೆ ಅವರು ಕುಳಿತಿರುವವರು ಎದ್ದು ಅಲ್ಲೇ ಕುಣಿಬಿಟ್ಟರು ಎಂದು ಹೇಳ್ತಾನೆ. ಕುಣಿಯುತ್ತಾ ಇದ್ದಾರೆ ಅಂತ ನಾನು ಪ್ರವಚನ ಮಾಡುತ್ತಾ ಇದ್ದರೆ ಕುಣಿಯುತ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನಲ್ಲಿ. ಅವನು ಹೇಳ್ತಾನೆ, ಅಂದರೆ ರಾಮಾಯಣ ಕಥಾ ಅಂದರೆ ಗೊತ್ತಿಲ್ಲದವರೆಲ್ಲ ಇಡೀ ಪ್ರಪಂಚದಲ್ಲಿ. ಆದ್ದರಿಂದ ಯಾವದ್ ರಾಮಸ್ಯ ಚ ಕಥಾ ತತ್ಕೃತ ಪ್ರಚರಿಷ್ಯತಿ. ನೀವು ಬರೆದಿರುವ ರಾಮಾಯಣ ಯಾವ ಕಾಲವರೆಗೂ ಎಷ್ಟುವರೆಗೂ ಭೂಲೋಕದಲ್ಲಿರುತ್ತದೋ ತಾವದೂರ್ಧ್ವಂ ಮದಶ್ಚತ್ವಂ ಮಲ್ಲೋಕೇಶು ನವತ್ಸತಿ. ಅಷ್ಟುವರೆಗೂ ನೀವು ನಮ್ಮ ಲೋಕದಲ್ಲೇ ವೈಕುಂಠದಲ್ಲೇ ನೀವು ಇರುತ್ತೀವಿ. ಇತ್ಯುಕ್ತ ಇಷ್ಟು ಹೇಳಿ ಆಶೀರ್ವಾದ ಮಾಡಿ, ಆಯ್ತಪ್ಪ ನಾನು ಬಂದಿರುವ ಈ 4 ಮಾತುಗಳು ನಾನು ಹೇಳಿದ್ನಲ್ಲ, 1 2 3 4 ಮಾತುಗಳು ಹೇಳಿ ಬ್ರಹ್ಮದೇವ ಹೊರಟೋದ. ಭಗವಾನ್ ಬ್ರಹ್ಮ ತತ್ರೈವ. ಬರುವಾಗ ಅಲ್ಲಿಂದ ಬಂದರು, ನಡ್ಕೊಂಡು ಬಂದರು. ಹೋಗುವಾಗ ಹೋಗಲಿಲ್ಲ. ಎಲ್ಲಿ ಸಿಂಹಾಸನ ಮೇಲೆ ಕೂತಿದ್ದರೋ ಅಲ್ಲೇ ವಾಲ್ಮೀಕಿ ಕೇಳಿ ಹೌದಾ ಅಂದ್ಕೊಂಡು ಕಣ್ಣು ಮುಚ್ಚಿ, ಓ ಹೌದಾ ಚೆನ್ನಾಗಿದೆ ಎಂದು ನಮಸ್ಕಾರ ಮಾಡಿ ಕಣ್ಣು ತೆಗೆದರೆ ಅವರಿಲ್ಲ. ಅಷ್ಟೇ, ಅಲ್ಲೇ ಅದೃಶ್ಯವಾಗಿಬಿಟ್ಟು ನೋಡಿ. ಬರುವಾಗ ಮಾತ್ರ ನಡ್ಕೊಂಡು ಬಂದರು. ಆಶ್ರಮಕ್ಕೆ ಯಾರೋ ಹೊರಗಿನವರು ಬರುತ್ತಿದ್ದಂತೆ. ಬಟ್ ಮಾತಾಡುವಾಗ ಮಾತ್ರ ಮಾತಾಡಿದ ನಂತರ ಹಬ್ಬ ಒಳ್ಳೆಯದು ಹೇಳಿದ್ದರು, ಹೌದು ನಿಮ್ಮ ಆಶೀರ್ವಾದ ಎಂದು ಕಣ್ಣು ಮುಚ್ಚಿಕೊಂಡು ನಮಸ್ಕಾರ ಮಾಡಿದ. ಕಣ್ಣು ತೆಗೆದರೆ ಇಲ್ಲ. ತತ್ರೈವ ಅಂತರಧೀಯತ. ಅಲ್ಲೇ ಅದೃಶ್ಯವಾಗಿ ಬಿಟ್ಟರು ನೋಡಿ. ಮೊದಲೇ ಹೇಳಿದಿನಲ್ಲ, ಒಂದೊಂದು ಅಕ್ಷರ ಬಿಡೋಕ್ಕಾಗಲ್ಲ. ಯಾರೋ ಹೇಳ್ತಾರೆ, ರಾಮಾನುಜಾಚಾರ್ಯರು ವಾಲ್ಮೀಕಿ ರಾಮಾಯಣವನ್ನು 108 ಸಲ ಓದಿದ್ದನಂತೆ. 108 ಸಲ ಪೂರ್ತಿ ರಾಮಾಯಣ ಗುರುಮುಖದಿಂದ. ಗುರುಗಳು ಹೇಳಿದ್ದರೆ ಇನ್ನೂ ಚೆನ್ನಾಗಿರುತ್ತದೆ, ಒಂದೊಂದು ಶ್ಲೋಕಕ್ಕೆ ಅರ್ಥ ಹೇಳುವುದು. ಹಾಗೆ ಪೂರ್ತಿ ರಾಮಾಯಣ 108 ಸಲ. ಎಷ್ಟು ಪುಣ್ಯಾತ್ಮರು ನೋಡಿ, 108 ಸಲ ರಾಮಾನುಜಾಚಾರ್ಯರು ಕೇಳಬೇಕಂದ್ರೆ. ಹಾಗೆ ಇದು ನಾವು ಇಷ್ಟು ಅರ್ಥ ಹೇಳಿದ್ದೀವಲ್ಲ, ಮುಂದೆ ಹೋಗಿ ಮತ್ತೊಂದು ಸಲ ಕೇಳಬೇಕಾದ್ರೆ ಮತ್ತೆ ಶ್ಲೋಕದಲ್ಲಿ ಏನೇನೋ ಹೊಸ ಅರ್ಥ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಋಷಿಗಳ ಮಾತಿನಲ್ಲಿ ಏನೋ ನಿಗೂಢ ಅರ್ಥ ಇರುತ್ತದೆ. ಮಿಕ್ಕ ಪಂಡಿತರು ಬರೆದರೆ ಇಷ್ಟು ಅರ್ಥ ಬರಲ್ಲ. ಒಂದು ಸಲ ಹೇಳಿದ್ದೀವಲ್ಲ ಅಷ್ಟೇ ಎಂದು ಹೇಳ್ತಾರೆ. ಋಷಿದು ಹಾಗಲ್ಲ, ಮತ್ತೊಂದು ಸಲ ಓದು ಇನ್ನೇನೋ ಹೊಸ ಅರ್ಥ ಬರುತ್ತೆ, ಮತ್ತೆ ಓದು ಮತ್ತೆ ಬರುತ್ತದೆ, ಮತ್ತೆ ಓದು ಮತ್ತೆ ಬರುತ್ತೆ. ಅಯ್ಯೋ ಇದು ಯಾವಾಗಪ್ಪ ಅಂದರೆ ನೀವು ಇಡೀ ಜೀವನ ಓದ್ತಾ ಇರೋ ಹೊಸ ಅರ್ಥ ಬರ್ತಾನೆ ಇರ್ತದೆ.
ಏಕೆ ಇದು ಭಗವಂತನ ಪ್ರಾಸಾದಿಕ ಗ್ರಂಥ, ಭಗವಂತನ ಪ್ರಸಾದ, ಭಗವಂತನ ಅನುಗ್ರಹದಿಂದ ಬಂದಿದ್ದು. ಇದಕ್ಕೆ ಪ್ರಾಸಾದಿಕ ಗ್ರಂಥ ಎಂದು ಹೇಳ್ತಾರೆ. ಆದ್ದರಿಂದ ಈ ಗ್ರಂಥದ ಮಹಾತ್ಮ್ಯ ಅಂಥದ್ದು ಅಷ್ಟೇ. ಎಷ್ಟಾಯಿತು ಶ್ಲೋಕಗಳು? 31 38, 7 6-7 ಶ್ಲೋಕಗಳಾಯಿತು. ತತಸ್ಸ ಶಿಷ್ಯೋ ಹೇಳಿಬಿಡುವುದ? ಓಕೆ, ಇದು ಈ ಅಧ್ಯಾಯ ಮುಗಿಸ್ತೀನಿ, ಏಕೆ 2 ನಿಮಿಷದಲ್ಲಿ ನಿಲ್ಲಿ ಹೇಳಿಬಿಡ್ತೀನಿ. ತತಸ್ಸ ಶಿಷ್ಯೋ ಭಗವಾನ್ ಮುನಿರ್ವಿಸ್ಮಯ ಮಾಯಯೌ. ವಾಲ್ಮೀಕಿ ತನ್ನ ಭರದ್ವಾಜ ಮುಂತಾದ ಶಿಷ್ಯರ ಜೊತೆಗೆ ಅವರಿಗೆ ಆಶ್ಚರ್ಯವಾಯಿತು. ಅಂದರೆ ಆಶ್ಚರ್ಯ ಅಂದ್ರೇನು? ಬ್ರಹ್ಮದೇವನೇ ಸಾಕ್ಷಾತ್ ಬಂದಿದ್ದರೆ ನನ್ನ ಮೇಲೆ ಅವರಿಗೆ ಎಷ್ಟು ಪ್ರೀತಿ, ಎಷ್ಟು ಕರುಣ, ಎಷ್ಟು ದಯೆ. ಇಲ್ಲಿಗೆ ಬಂದು ನನಗೆ ಹೇಳಿಬಿಟ್ಟು ನನಗೆ ಮೊದಲು ಆಶ್ಚರ್ಯವಾಯಿತಲ್ಲ, ನನ್ನ ಬಾಯಿದಿಂದ ಏಕಾಗ್ತಾ ಇದೆ, ಏನು ಇದೆ ಅಂದರೆ ಈ ಸಂದೇಹವೆಲ್ಲ ತೆಗೆದು ಬಿಟ್ಟರು. ಅಷ್ಟೇ ಅಲ್ಲ, ನನಗೆ ಆಶೀರ್ವಾದ ಮಾಡಿದರೆ ನಿಮಗೆ ರಾಮಾಯಣ ಕಥವೆಲ್ಲ ಕಂಡು ಬರ್ತದೆ, ನೀವು ಬರೆಯು, ನಿಮಗೆ ಒಳ್ಳೆಯದಾಗುತ್ತದೆ. ಇಷ್ಟೆಲ್ಲ ಆಶೀರ್ವಾದ ಮಾಡಿ ನನಗೆ ಈ ಕೆಲಸ ಒಪ್ಪಿಸಿ, ನನಗೆ ಈ ವಯಸ್ಸಿನಲ್ಲಿ ಇಷ್ಟು ಕೆಲಸ ಒಪ್ಪಿಸಿ ಆಶೀರ್ವಾದ ಮಾಡಿ ನಿನ್ನಿಂದ ಆಗುತ್ತದೆ ಮಾಡು ಎಂದು ಹೇಳಿಬಿಟ್ಟು ಹೋದರಲ್ಲ. ಈಗ ಇದಕ್ಕಿಂತ ದೊಡ್ಡ ಆಶೀರ್ವಾದ ನನಗೇನು ಬೇಕು? ಇದಕ್ಕಿಂತ ದೊಡ್ಡ ಅನುಗ್ರಹ ಇನ್ನೊಂದಿಲ್ಲ ಎಂದು ಅವರಿಗೆ ಆಶ್ಚರ್ಯ, ಆನಂದ, ಪರವಶನಾಗಿದ್ದಾನೆ ವಾಲ್ಮೀಕಿ. ಆದ್ದರಿಂದ ನೋಡಿ, ಮುಹುರ್ಮುಹು ಪ್ರಿಯ ಮ್ರಿಯಮ ತಸ್ಯ ಶಿಷ್ಯಾಸ್ತತಃಸರ್ವೇ ಜಗುಶ್ಲೋಕಮಿಮಂ ಪುನಃ. ಅವರೆಲ್ಲರೂ ಈ ಶ್ಲೋಕವನ್ನು ಶಿಷ್ಯರು ನೋಡಿಕೊಂಡು, ಹೌದು ಗುರುಗಳೇ ಚೆನ್ನಾಗಿದೆ ಎಂದು ಶ್ಲೋಕವನ್ನು ಮತ್ತೆ ಹೇಳಿದ್ದಾರಂತೆ ಶಿಷ್ಯರು. ಆ ಶಿಷ್ಯರು ಆ ಸಮಯದಿಂದ ಶ್ಲೋಕವೆಲ್ಲ ಕಂಠಸ್ಥ ಮಾಡಿದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ ಆ ಶ್ಲೋಕ. ಯಾವುದು? ಮೊದಲನೇ ಶ್ಲೋಕ. ಅದೇ ಮತ್ತೆ ಹೇಳ್ತಾರೆ, ಹೌದು ಗುರುಗಳೇ ಚೆನ್ನಾಗಿದೆ ಶ್ಲೋಕ, ಹೌದು ಹೀಗೆ ಮಾಡಿ ನೋಡಿ ಬ್ರಹ್ಮದೇವರೇ ಬಂದು ಹೇಳಿದ್ದಾರಲ್ಲ ಗುರುಗಳೇ, ನೀವು ಮಾಡಿದ್ದಾರೆ, ನಮಗಿನ್ನೂ ಆ ರಾಮಕಥಾ ಕೇಳುವುದಕ್ಕೆ ಆ ಶ್ಲೋಕಗಳನ್ನು ಇನ್ನೂ ಕಂಠಸ್ಥ ಮಾಡಿ ನಾವು ಇನ್ನೂ ಹೇಳ್ತೀವಿ, ನಮಗೆ ಅವಕಾಶ. ಹೌದೌದು ಗುರುಗಳೇ ಮಾಡಿ. ಅವರು ಸಹ ಮುಹುರ್ಮುಹು ಪ್ರಿಯಮಾಣ. ಇನ್ನೂ ಅವರಿಗೆ ಆನಂದವಾಗ್ತಾ ಇದೆ, ಮತ್ತೆ ಶ್ಲೋಕ ಹೇಳಬೇಕನ್ನಿಸುತ್ತಾ ಇದೆ. ಹೇಳಿದ್ದಾಗಲೂ ಅವರಿಗಿನ್ನೂ ಆನಂದವಾಗ್ತಾನೆ ಇದೆ. ಪ್ರಾಹುಶ್ಚ ಭೃಷ ವಿಸ್ಮಿತ ಸಮಾಕ್ಷರೈರ್ಚತುರ್ವಿರ್ಯ ಪಾದೈರ್ಗೀತೋ ಮಹರ್ಷಿಣ. ಇದು ಶ್ಲೋಕವೇ ಅಲ್ಲ, ಹಾಡು ಹಾಗೆ ಹಾಡಬಹುದಂತೆ. ಮಾನಿಷಾದ ಪ್ರತಿಷ್ಠಾಂ ತಾಂ ಅಗಮ ಶಾಶ್ವತೀ ಸಮಾಹ ಅವಧೀಹಿ. ಅಗಮ ಶಾಶ್ವತೀ ಇದು ಹಾಡು ಹಾಗೆಯೂ ಹಾಡಬಹುದಂತೆ. ಸೋನುವ್ಯಾಹರಣಾದ್ ಭೂಯ ಶ್ಲೋಕತ್ವಮಾಗತಃ ತಸ್ಯ ಬುದ್ಧಿರ್ಯಂಜಾತ ಮಹರ್ಷೇರ್ಭಾವಿತಾತ್ಮನಃ ಕೃಷ್ಣಂ ರಾಮಾಯಣಂ ಕಾವ್ಯಂ ಕೀದೃಶೈಃ ಕರವಾಣ್ಯಹಂ. ಇದೇ ಶ್ಲೋಕದಿಂದ, ಯಾವ ಶ್ಲೋಕ ನನ್ನ ಬಾಯಿದಿಂದ ಬಂತೋ ಅದೇ ಶ್ಲೋಕ ರೂಪದಲ್ಲಿ ಇಡೀ ರಾಮಾಯಣವನ್ನು ನಾನು ಬರೆಯೋಣ ಎಂದು ನಿಶ್ಚಯ ಮಾಡಿಕೊಂಡರು. ಉದಾರ ವೃತ್ತಾರ್ಥ ಪದೈರ್ಮನೋರಮೈ ತದಾಸ್ಯ ರಾಮಸ್ಯ ಚಕಾರ ಕೀರ್ತಿಮಾನ್ ಸಮಕ್ಷರೈ ಶ್ಲೋಕಶತೈರ್ಯಶಸ್ವಿನೋ ಯಶಸ್ಕರಂ ಕಾವ್ಯಮುದಾರದರ್ಶನಃ ತದುಪಗತ ಸಮಾಸ ಸಂಧಿಯೋಗಂ ಸಮಮಧುರೋಪನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮುನಿಪ್ರಣೀತಂ ದಶಶಿರಶ್ಚ ವಧಂ ನಿಶಾಮಯಧ್ವಂ ಎಂದು ಬರೆದಿದ್ದ. ಹೇಗೆ ಬರೆದಿದ್ದ, ಏನೇನು ಬರೆದಿದ್ದ ಎಂದು ಸಂಕ್ಷೇಪ, ಅದರ ವಿಷಯ ಸೂಚಿ ಅಲ್ಲ. ಮುಂದಿನ ಅಧ್ಯಾಯದಲ್ಲಿ ಇದಿಗೋ ಇದು ನಂತರ ಇದು ನಂತರ ಇದು, ಈಗ ಅವರು ಬರೆಯುತ್ತಾ ಇದ್ದಾನೆ. ಅವರು ಬರೆಯುತ್ತಾಗಲೆಲ್ಲ ಶ್ಲೋಕ ಸಂಕ್ಷೇಪವಾಗಿ ಹೇಳ್ತಾರೆ ಒಂದು ಅಧ್ಯಾಯ. ಈ ಒಂದು ಅಧ್ಯಾಯ ಹೇಳಿದ ನಂತರ ಹೌದಪ್ಪ ಬರೆದಿದೆ, ಮರಿದು ಜನಕ್ಕೆ ಹೇಗೆ ತಲುಪಿಸುವುದು ಯೋಚನೆ ಮಾಡ್ತಾನೆ. ಅಷ್ಟರಲ್ಲಿ ಆಟಾಡುತ್ತಾ ಹುಡುಗರು ಲವಕುಶರು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಐಡಿಯಾ ಬಂತು, ಈ ಹುಡುಗರಿಗೆ ಹೇಳಬಹುದೇ? ಈ ಹುಡುಗರ ಬಾಯಿ ಕೂತಿರಲ್ಲ, ಸುಮ್ಮನೆ ಏನೋ ಮಾತಾಡ್ತಾನೆ ಇರ್ತಾರೆ. ಅದರಿಂದ ಇವರಿಗೆ ಹೇಳಿಬಿಟ್ಟರೆ ಇವರು ಈ ಶ್ಲೋಕ ಒಂದು ಸಲ ಕಲ್ತುಕೊಂಡರೆ ಈಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಆಟಾಡ್ತಾ ಹಾಡ್ತಾನೆ ಇರುತ್ತಾರೆ. ಇವರ ಬಾಯಿದಿಂದ 100 ಜನರಿಗೆ ತಲುಪಿಬಿಡ್ತದೆ. ಒಳ್ಳೆಯದು. ಇವರೇನು ಅದು ಗಿಣಿ ಹಾಗೆ ಸುಮ್ಮನೆ ಕೂತಿರಲ್ಲ, ಏನೋ ಹೇಳ್ತಾನೆ ಇರುತ್ತಾನೆ. ಒಳ್ಳೆಯದು, ಈ ಹುಡುಗರಿಗೆ ಹೇಳಿಸಿಬಿಡೋಣ. ಬರೆದು ಬಿಟ್ಟು ಹುಡುಗರಿಗೆ ಎಲ್ಲರಿಗೆ ಕಂಠಸ್ಥ ಮಾಡಿ, ಬೇಗ ಕಂಠಸ್ಥ ಮಾಡ್ತಾರೆ. ಎಲ್ಲ ಕಂಠಸ್ಥ ಮಾಡಿಬಿಟ್ಟು ಅಲ್ಲೇ ಋಷಿಗಳ ಎದುರಾಗಿ ಒಂದು ದಿವಸ ಹೇಳ್ತಾರೆ. ಜನರಿಗೆ ಕಣ್ಣೀರು ಬಂದುಬಿಡ್ತದೆ, ಅಬ್ಬಾ ಎಷ್ಟು ಆನಂದವಾಗಿದೆ ಎಂದು, ಇಷ್ಟು ರಾಮಾಯಣ ಕಥೆ ಚೆನ್ನಾಗಿದೆ ಅಂತ. ನಂತರ ಹೇಳ್ತಾನೆ, ಏನಪ್ಪ ಇದೇ ಹೋಗಿ ನೀವು ಅಯೋಧ್ಯದಲ್ಲಿ ಹೇಳುವೆ. ಎಸ್ ಹೋಗ್ತೀವಿ ಎಂದು ಸಣ್ಣ ಮಕ್ಕಳು ಅಯೋಧ್ಯಕ್ಕೆ ಹೊರಟುಬಿಟ್ಟು ಅಲ್ಲಿ ಹೇಳ್ತಾರೆ. ಅಲ್ಲವೇ, ಅದೆಲ್ಲ ಹೇಳುವುದಿದೆ, ಅನ್ನು ಮುಂದೆ ಇದೆ ಹೇಳೋಣ. ರಾಮಾಯಣ ಕಥೆ ಆಗುತ್ತದ, ಇದಕ್ಕೆ ಹೋಗುತ್ತೆ, ಉಪೋದ್ಘಾತ ಪೀಠಿಕೆನೇ ಆಗಿಬಿಡ್ತದ. ನಾವು ಹೇಳುವಾಗ ಪೀಠಿಕೆನೇ ಆಗ್ತಾಯಿದೆ. ಎಷ್ಟು 3ನೇ ದಿವಸನ ಇವತ್ತು? ಇನ್ನೂ ಇದೆ, 6 ದಿವಸ ಇದೆ ಅಲ್ಲ ರಾಮಾಯಣ ಶುರು ಆಗಬಹುದು. ನೋಡೋಣ ಎಷ್ಟಾದರೆ ಅಷ್ಟು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.